ಕರ್ತನ ಗಣಗಳ ನಾಮಕ್ಕೆ ಮಹಿಮೆಯಲ್ಲಿ ಪ್ರಿಯರೇ, ನಾವು ನಿನ್ನೆ ದಿನ ಪ್ರಾರಂಭಿಸಿದ ಹಾಗೆ ಸತ್ಯವೇದದಲ್ಲಿರುವಂಥ ಹಂತಗಳ ಕುರಿತಾಗಿ ಅಥವಾ ಸ್ಟೇಜಸ್ ಅದರ ಕುರಿತಾಗಿ ನಾವು ಕಲಿತಾ ಬರ್ತಾ ಇದ್ದೇವೆ. ಅದನ್ನು ಹೇಳಿದ್ಮೇಲೆ ನಾನು ಗಾಸ್ಪಲ್ ಸ್ಟೇಜ್ ಈ ಒಂದು ಸುವಾರ್ತೆಯ ಹಂತದ ಕುರಿತಾಗಿ ಮಾತಾಡಲಿಕ್ಕಿದ್ದೇನೆ. ಅದು 4 ಸುವಾರ್ತೆಯನ್ನು ಆಧಾರ ಮಾಡಿಕೊಂಡು ಇದು ಸ್ವಲ್ಪ ನಿಮಗೆ ಮಾಹಿತಿ ಇರಲಿ ಅಂತೇಳಿ ನಾನು ಇದು ಸ್ವಲ್ಪ ಗೊತ್ತಾದರೆ ಇಡೀ ಸತ್ಯವೇದ ಸ್ವಲ್ಪ ನಿಮಗೆ ಅರ್ಥವಾಗಲಿಕ್ಕೆ ಸಾಧ್ಯವಾಗ್ತದೆ. ಸ್ವಲ್ಪ ಕಷ್ಟವಾದರೂ ಪರವಾಗಿಲ್ಲ, ಕಲಿತ್ಕೊಳ್ರಿ. ಬರೀ ಆ ಹೆಸರುಗಳು ಕಲಿತ್ಕೊಂಡ್ರೆ ಸಾಕು, ನಮಗೆ ಯಾವ ಟೈಮಲ್ಲಿ ಯಾರ್ಯಾರು ಬಂದರು ಅಂತ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯವಾಗ್ತದೆ. ನಾವು ನೆನ್ನೆ ದಿವಸ ಒಂದು 7 ಹಂತಗಳ ಅಥವಾ 7 ಸ್ಟೇಜ್ ಕುರಿತಾಗಿ ನೋಡ್ತಾ ಬಂದೆವು. ಅದರಲ್ಲಿ ಕ್ರಿಯೇಷನ್ ಸ್ಟೇಜ್ ಅಂತ ಅಥವಾ ಸೃಷ್ಟಿ ಅಂತ, ನಂತರ ಪೆಟ್ರಿಯಾಕಲ್ ಸ್ಟೇಜ್ ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ನಂತರ ಎಕ್ಸಡಸ್ ಸ್ಟೇಜ್ ಅಥವಾ ವಿಮೋಚನೆಯ ಅಂತ ಅದನ್ನು ನೋಡ್ತಾ ಬಂದ್ವಿ. ನಂತರ ಕನ್ಕ್ವೆಸ್ಟ್ ಸ್ಟೇಜ್ ಅಥವಾ ಅದು ವಿಜಯದ ಒಂದು ಹಂತ, ಅವರು ವಶ ಮಾಡಿಕೊಂಡ್ರಲ್ಲ ಅದು. ನಂತರ ಜಡ್ಜಸ್ ಸ್ಟೇಜ್, ಅದಾದಮೇಲೆ ನ್ಯಾಯಸ್ಥಾಪಕರ ಒಂದು ಹಂತ ಬರ್ತದೆ. ನಂತರ ಅದಾದಮೇಲೆ ಯುನೈಟೆಡ್ ಕಿಂಗ್ಡಮ್ ಸ್ಟೇಜ್, ಐಕ್ಯ ರಾಜ್ಯದ ಒಂದು ಹಂತ. ನಂತರ ಡಿವೈಡೆಡ್ ಕಿಂಗ್ಡಮ್ ಸ್ಟೇಜ್, ಇದು 7ನೇದು. ನಾವು ಇದನ್ನು ಕಲಿತಾ ಬಂದಿದ್ದೇವೆ. ಆ ಟೈಮಲ್ಲಿದ್ದಂಥ ಪಾತ್ರಧಾರಿಗಳು ಮತ್ತು ಆ ಸಮಯದಲ್ಲಿ ನಡೆದಂಥ ಘಟನೆಗಳು, ಅಂದರೆ ಎಲ್ಲವನ್ನ ಪ್ರಾಮುಖ್ಯವಾದ ಘಟನೆಗಳು, ಪ್ರಾಮುಖ್ಯವಾದ ವ್ಯಕ್ತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ನಂತರ ಅದರ ಒಂದು ಸಮಯವನ್ನು ಸಹ, ಆ ಡೇಟನ್ನು ಸಹ ನಾವು ನೋಡ್ತಾ ಬಂದಂಥವರಾಗಿದ್ದೇವೆ ಪ್ರಿಯರೇ. ಮತ್ತು ಅದರ ಒಂದು ಅದರ ಕುರಿತಾದಂಥ ಮಾಹಿತಿ ಇರುವಂಥ ಪುಸ್ತಕಗಳ ಕುರಿತಾಗಿ ಸಹ ನಾವು ನೋಡ್ತಾ ಬಂದಿದ್ದೇವೆ. 4 ಭಾಳ ಪ್ರಾಮುಖ್ಯವಾದದ್ದಲ್ಲಿ, ಒಂದು ಸ್ಟೇಜಲ್ಲಿ 4 ಭಾಳ ಪ್ರಾಮುಖ್ಯವಂಥ ವಿಷಯಗಳು. ಒಂದು, ಈ ಸ್ಟೇಜ್ ಕುರಿತಾಗಿ ಮಾತಾಡುವಂಥ ಪುಸ್ತಕಗಳು ಮತ್ತು ಅಲ್ಲಿ ಬರುವಂಥ ಪಾತ್ರಧಾರಿಗಳು ಮತ್ತು ಅಲ್ಲಿ ನಡೀತಕ್ಕಂಥ ಕಾರ್ಯಗಳು, ಘಟನೆಗಳು. ನಂತರ ಅದರ ಡೇಟ್. ಎಷ್ಟು ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಈಗ ನಾವು ಮತ್ತೊಂದು ಸ್ಟೇಜ್ಗೆ ಹೋಗುವಂಥರಾಗಿರೋಣ. ಈ ಒಂದು ಡಿವೈಡೆಡ್ ಕಿಂಗ್ಡಮ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಕ್ಯಾಪ್ಟಿವಿಟಿ ಸ್ಟೇಜ್. ಕ್ಯಾಪ್ಟಿವಿಟಿ ಸ್ಟೇಜ್ ಅಂದರೆ ಸರಿಯಾಗಿ ಒಯ್ಯಲ್ಪಡುವಂಥ ಹಂತ. ಅಂದರೆ ಯಹೂದಿಗಳು ಅಥವಾ ಇಸ್ರಾಯೇಲರು ಬ್ಯಾಬಿಲೋನ್ನಲ್ಲಿ ಸರಿಯಾಗಿರುವಂಥ ಸಮಯ ಕುರಿತಾಗಿ ನಾವು ನೋಡುವಂಥದ್ದು. ಇಸ್ರಾಯೇಲರು ಅಥವಾ ಯಹೂದಿಗಳು ಅವರು ಒಂದು ಟೈಮ್ ಸೆರೆಯಲ್ಲಿರ್ತಾರೆ. ಅಂದರೆ ಅವ್ರ ದೇಶದಲ್ಲಿರಲ್ಲ, ಬೇರೆ ದೇಶದಲ್ಲಿ ಇರ್ತಾರೆ. ಒಂದು 70 years, 70 ವರ್ಷಗಳ ಕಾಲ. ಅದನ್ನು ಕ್ಯಾಪ್ಟಿವಿಟಿ ಸ್ಟೇಜ್ ಅಂತ ಕರೆಯುವಂಥದ್ದು. ಅಂದರೆ ಒಂದು ಸೆರೆಯಾಗಿ ಇರುವಂಥದ್ದು, ಅಂದರೆ ತಮ್ಮ ಸ್ವಂತ ದೇಶದಲ್ಲಿಲ್ಲದೆ ಬೇರೆ ಒಂದು ದೇಶದಲ್ಲಿ ಅಧೀನವಾಗಿ ಇರುವಂಥ ಒಂದು ಸ್ಥಿತಿ ಅದು. ಆ ಒಂದು ಟೈಮ್ 605ರಿಂದ BC 605ರಿಂದ 538 ತನಕ ಇರುವಂಥ ಒಂದು ಸಮಯ. ಅಂದರೆ 605ರಿಂದ 538 BC, ಬಿಫೋರ್ ಕ್ರೈಸ್ಟ್. ನಂತರ ಆ ಟೈಮಲ್ಲಿ ಬರೆಯಲ್ಪಟ್ಟಂಥ ಪುಸ್ತಕ ಅಥವಾ ಆ ಟೈಮಲ್ಲಿ ನಡೆದಂಥ ಘಟನೆಗಳನ್ನು ರೆಕಾರ್ಡ್ ಮಾಡ್ತಕ್ಕಂಥ ಪುಸ್ತಕ, ಅದು ದಾನಿಯೇಲನ ಗ್ರಂಥ ಮತ್ತು ಹೆಜ್ಕೇಲನ ಗ್ರಂಥ. 2 ಪ್ರವಾದನ ಪುಸ್ತಕಗಳು ಆ ಟೈಮಲ್ಲೇ ಬರೆಯಲ್ಪಟ್ಟಂಥದ್ದು. ಇವರು ಬ್ಯಾಬಿಲೋನ್ ದೇಶದಲ್ಲಿರುವಾಗ ಈ ಪುಸ್ತಕಗಳು ಬರೆಯಲ್ಪಟ್ಟೆಂಬುದಾಗಿ ನೋಡುವಂಥರಾಗಿದ್ದೇವೆ, ದಾನಿಯೇಲ ಮತ್ತು ಹೆಜ್ಕೇಲ. ಇಲ್ಲಿರುವಂಥ ಮುಖ್ಯವಾದಂಥ ಕೆಲವು ಮೇಯ್ನ್ ಆ್ಯಕ್ಟರ್ಸ್ ನಾವು ನೋಡುವಾಗ ಅದರಲ್ಲಿ ದಾನಿಯೇಲ ಮೊದಲನೇ ಒಂದು ವ್ಯಕ್ತಿಯ, ಅವನು ಸಹ ಅಲ್ಲಿ ಒಬ್ಬ ಪ್ರಾಮುಖ್ಯವಾದ ವ್ಯಕ್ತಿ. ಈ ಸ್ಟೇಜಲ್ಲಿ ಬರುವಂಥ ವ್ಯಕ್ತಿ ದಾನಿಯೇಲ. ನಮ್ಮೆಲ್ಲರಿಗೂ ಸಹ ಆತನ ಕುರಿತಾಗಿ ಗೊತ್ತಿದೆ. ಆತನು ಅರಸನು ತಿನ್ನುವಂಥ ಆಹಾರ ಮತ್ತು ಅರಸನು ಕುಡಿಯುವಂಥ ದ್ರಾಕ್ಷರಸವನ್ನು ಕುಡಿದು ನನ್ನನ್ನು ಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ಒಂದು ದೇವರಿಗಾಗಿ ಪ್ರತ್ಯೇಕವಾಗಿ ನಿಲ್ಲಕ್ಕೆ ತೀರ್ಮಾನ ಮಾಡಿಕೊಂಡಂಥವನು ಇಲ್ಲಿ ಬ್ಯಾಬಿಲೋನ್ ದೇಶದಲ್ಲಿ. ನಂತರ ಪ್ರಾರ್ಥನೆ ನಿಲ್ಲಿಸದೆ
ಸಿಂಹದ ಗವಿಗೆ ಹೋದ್ರೂ ಪರವಾಗಿಲ್ಲ, ಪ್ರಾರ್ಥನೆ ನಿಲ್ಲಿಸಬಾರ್ದು ಅಂತೇಳಿ 3 ಸಾರಿ ಸಹ ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆ ಮಾಡಿದಂಥ ಒಬ್ಬ ಭಕ್ತನು ದಾನಿಯೇಲನು ಎಂಬುದಾಗಿ ನೋಡುತ್ತೇವೆ. ಆ ಟೈಮಲ್ಲಿ ಬರುವಂಥವ್ರು ಇವರೆಲ್ಲ. ಓಕೆ, ಹಾಗೆ ನೆಬೂಕದ್ನೆಚ್ಚರ ಬಾಬಿಲೋನ್ ಅರಸ ಆಯ್ತನು. ಓಕೆ, ನೆಬೂಕದ್ನೆಚ್ಚರ ಆ ದಿನಗಳಲ್ಲಿದ್ದಂಥ ಪ್ರಬಲವಾದಂಥ ಒಬ್ಬ ಅರಸ, ಇಡೀ ಅನೇಕ ದೇಶಗಳನ್ನು ವಶ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥ ಅರಸ ನೆಬೂಕದ್ನೆಚ್ಚರ ಎಂಬುದಾಗಿ ನೋಡುತ್ತೇವೆ. ನಂತರ ಶದ್ರಕ್, ಮೇಷಕ್, ಅಬೇದ್ನಗೋ, ಓಕೆ, ದಾನಿಯೇಲನ ಸ್ನೇಹಿತರು. ಓಕೆ, ಇವರೆಲ್ಲ ಭಕ್ತರು. ಇವರು ಸಹ ಇವ್ರ ಬಗ್ಗೆ ಎಲ್ಲ ನೀವು ಸಾಕಷ್ಟು ಕೇಳಿಸ್ಕೊಂಡಿದ್ದಾರ. ಅವರು ದೇವರಿಗಾಗಿ ನಿಂತಂಥವ್ರು, ಬೇರೆ ದೇಶದಲ್ಲಿ ದೇವರ ಪರವಾಗಿ ದೇವರಿಗೆ ಆದ್ಯತೆ ಕೊಟ್ಟು ನಿಂತಂಥವ್ರು. ಓಕೆ, ನಂತರ ಅಷ್ಟು ಮಾತ್ರ ಅಲ್ಲದೆ ಬೆಲ್ಯಾಶ್ಚರ, ನೆಬೂಕದ್ನೆಚ್ಚರನ ಮಗ ಬೆಲ್ಯಾಶ್ಚರ ಗೊತ್ತುಂಟಲ್ಲ, ಅವನ ಕುರಿತಾಗಿ ಅವನು ಯೆಹೋವನ ಆಲಯದ ಪಾತ್ರೆಗಳಲ್ಲಿ ಕುಡಿಲಿಕ್ಕೆ ಹೋದಂಥ ವ್ಯಕ್ತಿ, ಕುಡಿದು ತಿನ್ನಲಿಕ್ಕೆ ಯೆಹೋವನ ಆಲಯದ ಪಾತ್ರೆ ತಗೊಂಡೋಗಿದ ಅವ್ರ ತಂದೆ ನೆಬೂಕದ್ನೆಚ್ಚರ. ಇವನು ಅದನ್ನು ತರಿಸಿ ಅದರಲ್ಲಿ ಪಾನ ಮಾಡಿದನು. ತಾನು ತನ್ನಂತಿದ್ದ ಉಪಪತ್ನಿಯರೆಲ್ಲರೂ ಸಹ ಸೇರಿ ಪಾನ ಮಾಡಿದರು. ನಂತರ ಕಲ್ಲು, ಮರ, ಈ ಕಬ್ಬಿನ, ಕಣ್ಣು, ಕಿವಿ, ಮೂಗಿಲ್ಲದಂಥ ದೇವರುಗಳನ್ನು ಸ್ತುತಿಸಿದರೆಂಬುದಾಗಿ ನೋಡುವಂಥರಾಗಿದೆ. ಅದರ ನಿಮಿತ್ತವಾಗಿ ಅವನ ರಾಜ್ಯ ಆವತ್ತೇ ಬೇರೂರಿಗೋಯ್ತು, ಅವನು ಆವತ್ತೇ ಸತ್ತನೆಂಬುದಾಗಿ ನೋಡ್ತೇವೆ ಬೆಲ್ಯಾಶ್ಚರನು. ಓಕೆ, ಈತನ ಆ ಸ್ಟೇಜಲ್ಲಿ ಬರುವಂಥ ವ್ಯಕ್ತಿ. ನಂತರ ದಾರ್ಯಾವೆಷ ಗೊತ್ತುಂಟಲ್ಲ, ದಾನಿಯೇಲನ ಸಿಂಹದ ಗವಿಯಿಂದ ಬಿಡಿಸ್ಬೇಕೆಂಬುದಾಗಿ ಅಥವಾ ಹಾಕಿಸಬಾರ್ದಂತ ಪ್ರಯತ್ನಿಸಿದಂಥ ಒಬ್ಬ ಅರಸ. ದಾನಿಯೇಲನ ಬಗ್ಗೆ ಒಳ್ಳೆಯ ಅಭಿಪ್ರಾಯವುಳ್ಳಂಥ ಅರಸನಾಗಿದ್ದನು ಈ ದಾರ್ಯಾವೆಷನು. ಓಕೆ, ಇಷ್ಟು ವ್ಯಕ್ತಿಗಳು ಮೇಯ್ನ್ ಆಗಿ ಇಲ್ಲಿ ಬರುವುದನ್ನು ನೋಡುವಂಥರಾಗಿದೆ. ಇಲ್ಲಿ ನಡೀತಕ್ಕಂಥ ಮೇಯ್ನ್ ಆಕ್ಷನ್ ಏನಂತಾರೆ, ಇಲ್ಲಿ ವ್ಯಕ್ತಿಗತವಾದಂಥ ಕೆಲವು ಬಿಡುಗಡೆಗಳು ನಡೀತವೆ. ಅಂದರೆ ದಾನಿಯೇಲನನ್ನು ಬಿಡುಗಡೆ ಮಾಡುವಂಥದ್ದು. ಅಂದರೆ ಇಲ್ಲಿಂದ ಸಿಂಹದ ಗವಿಯಿಂದ ಅವನು ಬಿಡಿಸಲ್ಪಟ್ಟದರ ಕುರಿತಾಗಿ ರೆಕಾರ್ಡ್ ಆಗಿದೆ. ನಂತರ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಬೆಂಕಿಯಿಂದ ಅಥವಾ ಉರಿಯುವಂಥ ಹಾವಿಗೆಯೊಳಗಿಂದ 7ರಷ್ಟು ಹೆಚ್ಚಿನ ಉರಿಯುವ ಹಾವಿಗೆನ ಅದರಲ್ಲಿ ಯಾವ ತೊಂದರೆ ಆಗದಂತೆ ಅವರು ಬಿಡುಗಡೆ ಹೊಂದೋದರ ಕುರಿತಾಗಿ ನೋಡುತ್ತೇವೆ. ಅಲ್ಲಿ ಹಾಕಲ್ಪಟ್ಟರೂ ಸಹ ಅವರು ಸುಟ್ಟು ಹೋಗಲಿಲ್ಲ, ದೇವರು ಅವರನ್ನು ಕಾಪಾಡಿದರು. ಈ ಘಟನೆ ಈ ಸ್ಟೇಜಲ್ಲಿ ನಡೆಯುವಂಥದ್ದಾಗಿದೆ. ನಂತರ ಅದಕ್ಕಿಂತ ಮುಂಚೆ ಒಂದು ಘಟನೆ ನಡೀತದೆ. ಅದಾದಮೇಲೆ ಇವರೆಲ್ಲ ಸರಿಯಾಗಿ ಹೋದ್ಮೇಲೆ ನಂತರ 3ನೇ ದಾಳಿ ಮಾಡುವಾಗ ಯೆರೂಸಲೇಮ್ ಟೆಂಪಲ್ ಸುಡಲ್ಪಡ್ತದೆ. ಓಕೆ, ಯೆರೂಸಲೇಮ್ ಟೆಂಪಲ್ ಅಥವಾ ದೇವಸ್ಥಾನ, ಡಿಸ್ಟ್ರಕ್ಷನ್ ಆಫ್ ಫಸ್ಟ್ ಟೆಂಪಲ್, ಮೊದಲನೇ ದೇವಸ್ಥಾನದ ಒಂದು ನಾಶನದ ಕುರಿತಾಗಿ ನೋಡುವಂಥದ್ದಾಗಿದೆ. ಮೊದಲನೇ ಒಂದು ವಿಷಯ, ಪರ್ಸನಲ್ ಡೆಲಿವರೆನ್ಸ್ ಆಫ್ ಡ್ಯಾನಿಯಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್. ಓಕೆ, ಅಂದರೆ ಅವರ ವ್ಯಕ್ತಿಗತವಾದಂಥ ಬಿಡುಗಡೆ ಕುರಿತಾಗಿ ನೋಡ್ತೇವೆ. ಒಂದು ದಾನಿಯೇಲನನ್ನು ಮತ್ತು ಅವನ ಸ್ನೇಹಿತರು ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರ ಒಂದು ಬಿಡುಗಡೆ ಕಾರ್ಯಗಳು ನಡೀತವೆ, ದೇವರಿಗಾಗಿ ನಿಂತಿರೋರು. ಓಕೆ, ಡಿಸ್ಟ್ರಕ್ಷನ್ ಆಫ್ ಫಸ್ಟ್ ಟೆಂಪಲ್ ಅಂದರೆ ಮೊದಲನೇ ದೇವಾಲಯ ಹಾಳು ಮಾಡುವಂಥದ್ದನ್ನು ನೋಡುತ್ತೇವೆ. ಫ್ಯೂಚರ್ ಮಿಲೆನಿಯಲ್ ಟೆಂಪಲ್. ಓಕೆ, ಅಂದರೆ ಈ 1000 ವರ್ಷದಲ್ಲಿ ಆಳ್ವಿಕೆಯಲ್ಲಿ ಬರ್ತಕ್ಕಂಥ ಟೆಂಪಲ್, ಮಿಲೆನಿಯಲ್ ಟೆಂಪಲ್. ನಾನು ಅದೇ ಏಜ್ಕೆಲ್ ಗ್ರಂಥದಲ್ಲಿ ವಿವರವಾಗಿ ಹೇಳಿದ್ದೇನಲ್ವ, ಅದರ ಕುರಿತಾಗಿ ಏಜ್ಕೆಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟದ್ದು. ಅದಕ್ಕೆ ಈ ಪುಸ್ತಕಗಳು ಆ ಟೈಮಲ್ಲಿ ಬರೆಯಲ್ಪಟ್ಟದ್ದು. ಡಿಸ್ಕ್ರಿಪ್ಷನ್ ಆಫ್ ದ ಫ್ಯೂಚರ್ ಮಿಲೆನಿಯಲ್ ಟೆಂಪಲ್ ಅಂದರೆ 1000 ವರ್ಷ ಆಳ್ವಿಕೆಯ ದೇವಸ್ಥಾನದ ವಿವರಣೆ ನಾವು ಅಲ್ಲಿ ನೋಡ್ತೇವೆ. ಈ ಸಮಯದಲ್ಲಿ ಅದು ಹೇಳಲ್ಪಡುವುದನ್ನು ನೋಡುತ್ತೇವೆ. ನಂತರ ಎ ಪನೋರಮಾ ಆಫ್ ಜೆಂಟೈಲ್ಸ್ ವರ್ಲ್ಡ್ ಪವರ್. ಓಕೆ, ಪನೋರಮಾ ಅಂದರೆ ಅವರು ಅನ್ಯರು ಆಡಳಿತ ಮಾಡುವುದರ ಒಂದು ದೃಶ್ಯಾವಳಿ. ಓಕೆ, ಅಂದರೆ ಈಗ ಯಾರ ಕೈಲಿ ಹೋಗಿದೆ ಆಡಳಿತ? ಅನ್ಯರ ಕೈಲಿ ಹೋಗಿದೆ. ಇವ್ರಿಗೆ ರಾಜ ಇಲ್ಲ, ಯಾರಿಗೆ? ಇಸ್ರಾಯೇಲರಿಗೆ. ಈಗ ಜೆಂಟೈಲ್ಸ್ ವರ್ಲ್ಡ್ ಪವರ್ ಈಗ
ಈ ಟೈಮಲ್ಲಿ ಜಾಸ್ತಿ ಅವರು ಅಧಿಕಾರಕ್ಕೆ ಬರುವಂಥದ್ದು. ಓಕೆ, ಅವರ ದೃಶ್ಯಾವಳಿಯನ್ನು ನಾವು ನೋಡುತ್ತೇವೆ. ಅಂದರೆ ಯಾರೆಲ್ಲ ಆಳ್ವಿಕೆಗೆ ಬರ್ತಾರೆ, ಅವರ ಪವರ್ ಏನೇನಿರ್ತದೆ ಎಂಬುದಾಗಿ ನಾವು ಈ ಟೈಮಲ್ಲಿ ಈ ಒಂದು ಸ್ಟೇಜಲ್ಲಿ ನೋಡುವಂತರಾಗಿದ್ದೇವೆ. ನಂತರ ಎ ಪ್ರಿವ್ಯೂ ಆಫ್ ಇಸ್ರಾಯಲ್ಸ್ ರಿಟರ್ನ್, ಅಂದರೆ ಅವರ ತಿರುಗಿ ಬರುವಿಕೆ ಕುರಿತಾಗಿ ಹೇಳಲ್ಪಟ್ಟಿರುವುದನ್ನು ನೋಡುವಂಥರಾಗಿದೆ. ತಿರುಗಿ ಅವರು ರಿಟರ್ನ್ ಆಗಿ ಬರ್ತಾರೆ, ಎಲ್ಲಿಗೆ? ತಮ್ಮ ದೇಶಕ್ಕೆ ಬರ್ತಾರೆ ಅಂತ ನಾನು ಯೆಜ್ಕೇಲನ ಗ್ರಂಥದಲ್ಲಿ ಸಾಕಷ್ಟು ನಿಮ್ಗೆ ಹೇಳಿದ್ದೇನೆ. ಅಂದರೆ ಪುನರ್ಸ್ಥಾಪನೆ ಕುರಿತಾಗಿ ದೇವರು ಹೇಳ್ತಾ ಬಂದಲ್ಲ, ಅದು ಸಹ ಯೆಜ್ಕೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನಂತರ ಈ ಸ್ಟೇಜಲ್ಲಿ ದ ಫಾಲ್ ಆಫ್ ಬ್ಯಾಬಿಲೋನ್ ಕಾರ್ಯ ನಡೀತದೆ. ಅಂದರೆ ಬ್ಯಾಬಿಲೋನ್ ಬಿದ್ದು ಹೋಗುವುದರ ಕುರಿತಾಗಿ ನೋಡುವಂಥರಾಗಿದ್ದೇವೆ. ಓಕೆ, ಇಷ್ಟು ಮುಖ್ಯವಾದಂಥ ಘಟನೆಗಳು ಈ ಸ್ಟೇಜಲ್ಲಿ ನಡೀತವೆ. ಈ ಕ್ಯಾಪ್ಟಿವಿಟಿ ಸ್ಟೇಜ್ ಅಂತ ನಾವು ನೋಡುತ್ತೇವೆ. ಓಕೆ, ಫೈನಲ್ ಆಗಿ ಕ್ಯಾಪ್ಟಿವಿಟಿ ಸ್ಟೇಜಲ್ಲಿ ಬ್ಯಾಬಿಲೋನ್ ಬಿದ್ದು ಹೋಗುವಂಥದ್ದು, ಬ್ಯಾಬಿಲೋನ್ ಹಾಳಾಗುವುದರ ಕುರಿತಾಗಿ ನೋಡುತ್ತೇವೆ. ಪರ್ಷಿಯನರು ಬರುತ್ತಾರೆ, ಇದನ್ನು ಹಾಳು ಮಾಡುತ್ತಾರೆ. ಓಕೆ, ಪಾರಸಿಯರು ಎಂಬುದಾಗಿ ನೋಡ್ತೀವಲ್ಲ, ಹಾಳು ಮಾಡುತ್ತಾರೆ. ಈಗ ಅವರ ಕ್ಯಾಪಿಟಲ್ ಚೇಂಜ್ ಮಾಡ್ಕೊಳ್ತಾರೆ ಪಾರಸಿಯರು. ಓಕೆ, ಅದರ ಕುರಿತಾಗಿ ನಾವು ಇಲ್ಲಿ ನೋಡುವಂಥರಾಗಿದ್ದೇವೆ. ಓಕೆ, ಈಗ ನಾವು ಮತ್ತೆ 4 ವಿಷಯ ಪ್ರಾಮುಖ್ಯವಾದ ಅಂತ ಹೇಳಿದ್ರೆ, ಒಂದು ಸ್ಟೇಜಲ್ಲಿ ಒಂದು ಡೇಟ್, ಓಕೆ, ಮತ್ತೊಂದು ಗ್ರಂಥ, ಆ ಸಮಯದಲ್ಲಿ ಬರೆಯಲ್ಪಟ್ಟ ಗ್ರಂಥಗಳು, ಅದರ ಮಾಹಿತಿ ಉಳ್ಳಂಥದ್ದು. ಮೂರನೇದು ಮೇನ್ ಆ್ಯಕ್ಟರ್ಸ್, ಅದರಲ್ಲಿ ಪಾತ್ರಧಾರಿಗಳು, ಮುಖ್ಯ ಪಾತ್ರಧಾರಿಗಳು. ನಂತರ ಮೇನ್ ಆ್ಯಕ್ಷನ್ಸ್, ಮುಖ್ಯ ಕಾರ್ಯಗಳು. ಓಕೆ, ಇದು ಮುಖ್ಯವಾದದ್ದು. ಇದರಲ್ಲಿ ಡೇಟ್ ನಾನು ಹೇಳ್ತಾ ಬಂದೆ. ಈ ಕ್ಯಾಪ್ಟಿವಿಟಿ ಸ್ಟೇಜಲ್ಲಿ 605ರಿಂದ 538 BC. ಓಕೆ, ನಂತರ ಆ ಟೈಮಲ್ಲಿ ಬರೆಯಲ್ಪಟ್ಟಂಥ ಪುಸ್ತಕಗಳು ಅಥವಾ ಈ ಸ್ಟೇಜಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಒಳಗೊಂಡಂಥ ಪುಸ್ತಕಗಳು ದಾನಿಯೇಲ, ಯೆಜ್ಕೇಲ. ಓಕೆ, ನಂತರ ಮೇನ್ ಆ್ಯಕ್ಟರ್ಸ್ ನಾವು ನೋಡ್ತಾ ಬಂದೀವಿ. ದಾನಿಯೇಲ, ನೆಬೂಕದ್ನೆಚ್ಚರ, ಶದ್ರಕ್, ಮೇಷಕ್, ಅಬೇದ್ನಗೋ, ಬೆಲ್ಶಚ್ಚರ, ನಂತರ ದಾರ್ಯಾವೆಷ್. ಇಷ್ಟು ಜನರನ್ನು ನಾವು ನೋಡ್ತಾ ಬಂದೆವು. ಓಕೆ, ಇವರು ಮೇಯ್ನ್ ಕ್ಯಾರೆಕ್ಟರ್ಸ್ ಆ ಸ್ಟೇಜಲ್ಲಿ. ನಂತರ ಏನೆಲ್ಲ ಆಕ್ಷನ್ಗಳು ನಡೀತದೆ? ಮೊದಲನೇದಾಗಿ ದಾನಿಯೇಲ ಮತ್ತು ಶದ್ರಕ್, ಮೇಷಕ್, ಅಬೇದ್ನಗೋ ಇವರ ಬಿಡುಗಡೆ ಅಲ್ಲಿ ಉಂಟಾಗ್ತದೆ. ಓಕೆ, ಅದರ ಬಿಡುಗಡೆ ಅಂದರೆ ಅವರು ತಪ್ಪಿಸ್ಕೋತಾರೆ, ಎಸ್ಕೇಪ್ ಆಗ್ತಾರೆ. ಕೆಲವು ಸಮಸ್ಯೆಗಳು ಬರುವಾಗ ದೇವರನ್ನು ತಪ್ಪಿಸ್ತಾನೆ, ಅದು ರೆಕಾರ್ಡ್ ಆಗಿದೆ. ನಂತರ ಮೊದಲನೇ ಒಂದು ದೇವಾಲಯ ನಾಶವಾಗೋದ್ರ ಕುರಿತಾಗಿ ನೋಡುತ್ತೇವೆ. ನಂತರ ಅಷ್ಟು ಮಾತ್ರವಲ್ಲದೆ ಈ ಮಿಲೆನಿಯಲ್ ಟೆಂಪಲ್ ಕುರಿತಾಗಿ ವಿವರವಾಗಿ ಬರೆಯಲ್ಪಟ್ಟಿದೆ. 1000 ವರ್ಷದ ಆಳ್ವಿಕೆಯಲ್ಲಿ ಬರುವಂಥ ದೇವಸ್ಥಾನದ ಕುರಿತಾಗಿ ವಿವರವಾಗಿ ಬರೆಯಲ್ಪಟ್ಟಿದೆ. ನಂತರ ಈ ಜೆಂಟೈಲ್ ಅಥವಾ ಅನ್ಯರ ಆಡಳಿತದ ಕುರಿತಾದಂಥ ದೃಶ್ಯಾವಳಿಗಳನ್ನು ನಾವು ನೋಡುತ್ತೇವೆ. ಅದರ ಒಂದು ಆಡಳಿತ ಅಲ್ಲಿ ನಡೀತದೆ ಆ ಟೈಮಲ್ಲಿ. ನಂತರ ಅಷ್ಟು ಮಾತ್ರವಲ್ಲದೆ ಇಸ್ರಾಯೇಲರು ತಿರುಗಿ ಬರ್ತಾರೆ ಅಂತಕ್ಕಂಥ ಒಂದು ಸಂದೇಶ ಹೇಳಲ್ಪಟ್ಟಿರುವುದನ್ನು ನೋಡುವಂಥರಾಗಿದೆ, ತಿರುಗಿ ರಿಟರ್ನ್ ಬರುವಂಥರ ಕುರಿತಾಗಿ. ಅಷ್ಟು ಮಾತ್ರವಲ್ಲ, ಬ್ಯಾಬಿಲೋನ್ ಫಾಲ್ ಅಥವಾ ಬೀಳುವಂಥರ ಕುರಿತಾಗಿ ನೋಡುವಂಥರಾಗಿದ್ದೇವೆ. ಈ ಸ್ಟೇಜಲ್ಲಿ ಬರುವಂಥ ಒಂದು ಘಟನೆಗಳಿವು. ನಂತರ ನಾವು 9ನೇದಾಗಿ ರಿಟರ್ನ್ ಸ್ಟೇಜ್. ರಿಟರ್ನ್ ಅಂದರೆ ಈಗ ಸೆರೆಯಲ್ಲಿಂದ ಹಿಂತಿರುಗಿ ಬರುವಂಥದ್ದು, ಹಿಂದಿರುಗುವ ಅಂತ. ಇದು 70 ವರ್ಷ ಆದಮೇಲೆ ಅವರು ರಿಟರ್ನ್ ಬರ್ತಾರೆ. ಸೆರೆಯಿಂದ ಅವರು ರಿಟರ್ನ್ ಬರುವುದನ್ನು ನಾವು ನೋಡುತ್ತೇವೆ. ಈ ಟೈಮ್ 538ರಿಂದ 400 ತನಕ, 538 BC ಇಂದ 400 ತನಕ ನಡೀತಕ್ಕಂಥ ಒಂದು ಸ್ಟೇಜ್ ಇದು. ಓಕೆ, ಅದರಲ್ಲಿ ಮುಖ್ಯ ಅಥವಾ ಆ ಟೈಮಲ್ಲಿ ಬರೆಯಲ್ಪಟ್ಟಂಥ ಪುಸ್ತಕಗಳು ಅಥವಾ ಆ ಘಟನೆಗಳನ್ನು ಒಳಗೊಂಡಂಥ ಪುಸ್ತಕಗಳು ಯಾವುದಂದರೆ ಎಜ್ರಾ, ಓಕೆ, ಎಸ್ತರ್, ನೆಹೆಮಿಯ, ಅಗ್ಗಾಯ, ಜಕರಿಯ, ಮಲಾಕಿ. ಎಜ್ರಾ, ಎಸ್ತರಳು, ನೆಹೆಮಿಯ, ಅಗ್ಗಾಯ, ಜಕರಿಯ, ಮಲಾಕಿಯ. ಇದಿಷ್ಟು ಪುಸ್ತಕಗಳು ಈ ಸ್ಟೇಜಲ್ಲಿ ಬರೆಯಲ್ಪಟ್ಟದ್ದು ಮತ್ತು ಇಲ್ಲಿ ಘಟನೆಗಳು ಸಹ, ಇಲ್ಲಿ ಬರೆಯಲ್ಪಟ್ಟ ಘಟನೆಗಳು ಈ ಸ್ಟೇಜಲ್ಲಿ ನಡೆದಂಥದ್ದು. ಓಕೆ, ನಂತರ ಮೇನ್ ಆ್ಯಕ್ಟರ್ಸ್ ನೋಡುವಾಗ ಇಲ್ಲಿ ಕೈಸರನ್ನು
ಸೈರಸ್ ಎಂಬುದಾಗಿ ಹೇಳುವಾಗ ಪಾರಸಿಯರ ಅರಸ ಕೊರೇಶ. ಓಕೆ, ಕೊರೇಶನ್ ಕನ್ನಡದಲ್ಲಿ ಕೊರೇಶನ್ ಅಂತ, ಇಂಗ್ಲೀಷಲ್ಲಿ ಸೈರಸ್ ಅಂತ ಕರೀತಾರೆ. ಕೊರೇಶನ ಆಡಳಿತ ಬರ್ತದೆ, ಯಾಕಂದರೆ ಬ್ಯಾಬಿಲೋನ್ ಬಿದ್ದೋಯ್ತದೆ. ಆಗ ಪಾರಸಿಯರ ಅರಸ ಕೊರೇಶನ ಆಳ್ವಿಕೆಗೆ ಬರುತ್ತಾನೆ. ಓಕೆ, ಸೈರಸ್ ಎಂಬುದಾಗಿ ನಾವು ಇಂಗ್ಲೀಷಲ್ಲಿ ಕರಿತೇವೆ, ಅಲ್ಲಿ ಕೊರೇಶನ್. ಓಕೆ, ಈ ಕೊರೇಶನೇ ಇಸ್ರಾಯೇಲರು ಹೋಗಿ ಯೆರೂಸಲೇಮಲ್ಲಿ ದೇವಸ್ಥಾನ ಕಟ್ಟಲೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದು. ದೇವರ ನಡೆಸುವಿಕೆಯಿಂದ, ದೇವರ ಪ್ರೇರಣೆಯಿಂದ ಇಸ್ರಾಯೇಲರು ಹೋಗಿ ಅವರ ದೇಶದಲ್ಲಿ ಯೆರೂಸಲೇಮಲ್ಲಿ ದೇವಸ್ಥಾನ ಕಟ್ಟಲೆ ಅಂತ ಅನೌನ್ಸ್ಮೆಂಟ್ ಮಾಡಿದಂಥವನೇ ಈ ಕೊರೇಶನ, ಅಂದರೆ ಪಾರಸಿಯರ ಅರಸನಾಥ ಕೊರೇಶನು. ಓಕೆ, ಅದರಿಂದ ಅವನ ಅಪ್ಪನೇ ಮೇರೆಗೆ ಬರ್ತಾರೆ. ಓಕೆ, ನಂತರ ಜೆರುಬ್ಬಾಬೆಲ್ ಮುಖ್ಯ ಪಾತ್ರಧಾರಿ. ಜೆರುಬ್ಬಾಬೆಲ್ ಅಂದರೆ ಇವನೊಬ್ಬ ರಾಜವಂಶದವನು. ಓಕೆ, ರಾಜವಂಶ ಎಂಬುದಾಗಿ ಹೇಳುವಾಗ ಈ ಯೆಹೋಯಾಕೀಮ ಚಿದ್ಕಿ ಅಂತ ಬರ್ತಾರಲ್ಲ, ಇವರಲ್ಲಿ ರಾಜವಂಶದವರಲ್ಲ, ಆ ವಂಶದವನೇನು. ಓಕೆ, ಅವನು ಬರ್ತಾನೆ. ನಂತರ ಯೆಹೋಶುವ. ಓಕೆ, ಯೆಹೋಶುವನೇ ಇವನು ಯಾರು? ಬೇರೆ ಯೆಹೋಶುವ, ಮೋಶೆ ಕಾಲದಂಥ ಯೆಹೋಶುವ ಅಲ್ಲ, ಇವನೊಬ್ಬ ಮಹಾಯಾಜಕ ಯೆಹೋಶುವ. ಇವನು ಬೇರೆ ಯೆಹೋಶುವ ಅಂದರೆ ಮಹಾಯಾಜಕನಾದ ಯೆಹೋಶುವ. ಜೆರುಬ್ಬಾಬೆಲ್, ಯೆಹೋಶುವ ಇವರಿಬ್ಬರೂ ಸಹ ಇಬ್ಬರು ಅಲ್ಲಿಂದ ಇವ್ರ ನಾಯಕತ್ವದಲ್ಲಿ ಕೆಲವರೆಲ್ಲ ಬರ್ತಾರೆ ಇಲ್ಲಿಗೆ ಯೆರೂಸಲೇಮಿಗೆ ದೇವಸ್ಥಾನ ಕಟ್ಟಲಿಕ್ಕೆ. ಇವರ ಒಂದು ನಾಯಕತ್ವದಲ್ಲಿ ದೇವಸ್ಥಾನ ಕಟ್ಟಲ್ಪಟ್ಟದ್ದು, ಎರಡನೇ ಟೆಂಪಲ್ ಕಟ್ಟಲ್ಪಟ್ಟದ್ದು. ಓಕೆ, ನಂತರ ಎಜ್ರನು ಬರ್ತಾನೆ. ಓಕೆ, ಎಜ್ರನ ವಿಷಯನ ನೋಡುತ್ತೇವೆ. ಅವನು ಪಂಡಿತ. ಓಕೆ, ವಾಕ್ಯ ಪಂಡಿತನಾಗಿದ್ದಂಥನು. ದೇವರ ವಾಕ್ಯವನ್ನು ಕಲಿತು ಅನುಸರಿಸಿ ಕಲಿಸ್ಲಿಕ್ಕೆ ತೀರ್ಮಾನ ಮಾಡ್ಕೊಂಡಂಥವನು. ಒಂದು, ನಾನು ಕಲಿಬೇಕು, ಅನುಸರಿಸ್ಬೇಕು, ಕಲಿಸ್ಬೇಕಂತ ತೀರ್ಮಾನ ಮಾಡ್ಕೊಂಡು ಬಂದಂಥವನು ಯಾರು? ಎಜ್ರನು. ಇವನು ಶಾಸ್ತ್ರಿ. ಓಕೆ, ನಂತರ ಅಹಷ್ವೇರೋಷ ಈ ಟೈಮಲ್ಲಿ ಬರ್ತಾನೆ. ಅಹಷ್ವೇರೋಷ ಗೊತ್ತಂಟಲ್ಲ, ಅಹಷ್ವೇರೋಷ ಎಸ್ತಳ ಕಾಲದಲ್ಲಿದ್ದಂಥವನು. ಓಕೆ, ಎಸ್ತಳ ರಾಣಿ ಆಗುವಾಗ ಓಕೆ ಬಂದಂಥ ವ್ಯಕ್ತಿ ಅಹಷ್ವೇರೋಷ. ಈ ಸಮಯದಲ್ಲೇ ಎಸ್ತಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಇವನೇ ಭಾರತವನ್ನು, ಇಂಡಿಯನ್ನು ಸೇರಿಸಿಕೊಂಡು ಕೂಶಿನವರೆಗಿದ್ದಂಥ 127 ಸಂಸ್ಥಾನಗಳನ್ನು ಆಳ್ವಿಕೆ ಮಾಡಿದಂಥ ಒಬ್ಬ ವ್ಯಕ್ತಿ ಇವನು ಎಂಬುದಾಗಿ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಓಕೆ, ನಮ್ಮ ಭಾರತ ದೇಶದ ಹೆಸರು ಇಂಡಿಯಾ ಅಂತ ಎಸ್ತಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಲ್ವೇ. ಈ ಭಾರತ ದೇಶವನ್ನು ಒಳಗೊಂಡು ಇಡೀ ಪ್ರಪಂಚದ 127 ದೇಶಗಳನ್ನು ಆಳ್ವಿಕೆ ಮಾಡ್ತಿದ್ದಂಥ ಒಬ್ಬ ಅರಸ ಅಂದರೆ ಅಹಷ್ವೇರೋಷನು. ಓಕೆ, ಅವನ ಕುರಿತಾಗಿ ನಾವು ನೋಡ್ತೇವೆ. ಅವನ ಮೊದಲನೇ ರಾಣಿ ವಷ್ಟಿ ಗೊತ್ತಲ್ಲ. ನಂತರ ಅವಳು ಹವಿದೇಳಾದ್ದರಿಂದ ಎಸ್ತರಳು ಆ ಸ್ಥಾನಕ್ಕೆ ಬರ್ತಾಳೆ. ಮೊರ್ದೆಕೈ ಚಿಕ್ಕಪ್ಪನ ಮಗಳು ಎಸ್ತರಳು ಆ ಸ್ಥಾನಕ್ಕೆ ಬರ್ತಾಳೆ ಎಂಬುದಾಗಿ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಇವನು ಅಹಷ್ವೇರೋಷನು. ನಂತರ ಎಸ್ತರ್ ನೋಡಿದೆ ರಾಣಿ ಆಕೆಯಲ್ಲಿ ಅಹಷ್ವೇರೋಷನ ರಾಣಿಯಾಗಿ ಅವಳು ಆಯ್ಕೆ ಆಗ್ತಾಳೆ. ನಂತರ ಮೊರ್ದೆಕೈ, ಎಸ್ತರಳ ಚಿಕ್ಕಪ್ಪ. ಮೊರ್ದೆಕೈ ಅವನು ಯೆಹೂದ್ಯ ಮನುಷ್ಯ, ಮೊರ್ದೆಕಳ ಎಸ್ತರಳ ಚಿಕ್ಕಪ್ಪ ಮೊರ್ದೆಕೈ. ನಂತರ ಆಮಾನ, ಯೆಹೂದ್ಯರನ್ನೆಲ್ಲರೂ ಸಂಪೂರ್ಣ ನಾಶ ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತಾನಲ್ಲ. ಇಡೀ ನಮ್ಮ ಸಂಸ್ಥಾನದಲ್ಲಿ ಯಾರು ಇದ್ದಾರೆ, 27 ಸಂಸ್ಥಾನಗಳಲ್ಲಿ ಯೆಹೂದ್ಯರು ಯಾರು ಇದ್ದಾರೋ ಅವನ್ನೆಲ್ಲ ಒಂದೇ ದಿನ ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡಂಥ ವ್ಯಕ್ತಿ ಹಾಮಾನನು. ಯೆಹೂದ ದ್ವೇಷಿ ಅವನು. ಓಕೆ, ಆದರೆ ಈ ಮೊರ್ದೆಕೈ ನಿಮಿತ್ತವಾಗಿ ಮೊರ್ದೆಕೈ ಮೇಲೆ ಸಿಟ್ಟು ತೀರಿಸ್ಕೊಳ್ಳಿಕ್ಕೋಸ್ಕರ ಇಡೀ ಯೆಹೂದ್ಯರನ್ನೇ ನಾಶ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡು, ಆದರೆ ಮೊರ್ದೆಕೈ ಮಾಡಿರ್ತಕ್ಕಂಥ ಗಲ್ಲು ಮರದಲ್ಲಿ ತಾನೇ ನೇತಾಕಲ್ಪಟ್ಟು ಸತ್ತೋದನು. ಮೊರ್ದೆಕೈ ಮಾಡಿದ್ನಲ್ಲ ಒಂದು ಗಲ್ಲು ಮರ, ಅದರಲ್ಲಿ ಅವನನ್ನೇ ನೇತಾಕಿದರು. ಅಂದರೆ ತಾನು ಏನು ಬಿತ್ತಿದನೋ ಅದನ್ನೇ ಅವತನ್ನು ಕೊಯ್ದನು. ಓಕೆ, ಬೇರೆಯವರು ತೋಡುವಂಥ ಆಳದಲ್ಲಿ ತಾನೇ ಬಿದ್ದನು. ನಂತರ ಈ ಟೈಮಲ್ಲಿ ನೆಹೆಮಿಯ. ಓಕೆ, ನೆಹೆಮಿಯ ಪೌಳಿಗೋಡೆಯನ್ನು ಕಟ್ಟಲಿಕ್ಕೆ ಬಂದಂಥ ವ್ಯಕ್ತಿ ನೆಹೆಮಿಯನು. ಈ ಸ್ಟೇಜಲ್ಲಿ ಬರುವಂಥದ್ದು ಯೆರೂಸಲೇಮಿನಲ್ಲಿ ಪೌಳಿಗೋಡೆ ಕಟ್ಟಿದಂಥ ವ್ಯಕ್ತಿ. ನಂತರ ಅರ್ಥಶಸ್ತ. ಓಕೆ, ನೆಹೆಮಿಯನ ಕಾಲದಲ್ಲಿದ್ದಂಥ ಒಬ್ಬ ಅರಸನು ಅರ್ಥಶಸ್ತ ಎಂಬುದಾಗಿ ನಾವು ನೋಡುತ್ತೇವೆ. ನೆಹೆಮಿಯನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅವನ ಹತ್ರ ಅಪ್ಪನೇ ಪಡ್ಕೊಂಡದ್ದು ಬಂದಂಥದ್ದು ಈ ನೆಹೆಮಿಯನು. ಓಕೆ, ನಂತರ ಸನ್ಬಲ್ಲಟ. ಓಕೆ, ಸನ್ಬಲ್ಲಟ ಈ ದೇವಸ್ಥಾನ ಕಟ್ಟಲಿಕ್ಕೆ ಬಂದಂಥವ್ರ ಮೇಲೆ ವಿರುದ್ಧವಾಗಿ ನಿಂತಂಥ ವ್ಯಕ್ತಿ.
ಕಟ್ಟಬಾರ್ದಂತ ನಿಲ್ಲಿಸಲಿಕ್ಕೆ ಇವನು ಮಾತ್ರವಲ್ಲ, ಇನ್ನೋರೆ ಟೋಬಿ, ಸನ್ಬಲ್ಲಟ ಎಂಬುದಾಗಿ ಇವರೆಲ್ಲ ಬಂದು ಕೆಲಸವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಸನ್ಬಲ್ಲಟನ ಕುರಿತಾಗಿ ನಾವು ನೋಡುತ್ತೇವೆ. ಇದು ಮೇಯ್ನ್ ಆಗಿ ಇರುವಂಥ ವ್ಯಕ್ತಿಗಳು, ಇವರು ಮೇಯ್ನ್ ಕ್ಯಾರೆಕ್ಟರ್ಸ್ಗಳು ಇಲ್ಲಿ ಇರುವಂಥದ್ದು, ಆ್ಯಕ್ಟರ್ಸ್. ಓಕೆ, ಈ ಸ್ಟೇಜಲ್ಲಿ ಅಂದರೆ ರಿಟರ್ನ್ ಸ್ಟೇಜ್, 9ನೇದಾಗಿ ರಿಟರ್ನ್ ಸ್ಟೇಜಲ್ಲಿ ಬರುವಂಥವರು. ಓಕೆ, ಕೆಲವು ಸಮಯದಲ್ಲಿ ಇಲ್ಲಿ ಅಪ್ಪನೇ ಕೈಸರ ಕೊರೇಶನ್ನು ಕೊಟ್ಟನು, ಯೆಹೋಶುವ ಜೆರುಬ್ಬಾಬೆಲ್ ಬಂದರು, ಅವ್ರ ಜೊತೆಗೆ ಅನೇಕರು ಬಂದರು ಕಟ್ಟಲಿಕ್ಕೆ. ಎಜ್ರನ ಅದು ಕಟ್ಟಾದ ಮೇಲೆ ಎಜ್ರನು ಬಂದನು, ಧರ್ಮಶಾಸ್ತ್ರವನ್ನು ಹೇಳ್ಕೊಟ್ನು. ನಂತರ ಎಸ್ತರಳು ಅಲ್ಲಿ ರಾಣಿಯಾದಳು, ಇಲ್ಲಿ ಬ್ಯಾಬಿಲೋನ ಆ ದೇಶದಲ್ಲಿ ಅಲ್ಲಿ ಆದಳು, ಶೂಷನ್ ಕೋಟೆ ಅಲ್ಲಿ ರಾಣಿಯಾದಳು ಎಂಬುದನ್ನು ನೋಡುತ್ತೆ. ಮೊರ್ದೆಕೈ ದೇಶದಲ್ಲಿದ್ದಂಥವನು ಹಾಮಾನ ಇವ್ರಿಗೆ ವಿರುದ್ಧವಾಗಿ ಕೆಲಸ ಮಾಡಿದನು. ಓಕೆ, ನಂತರ ನೆಹೆಮೀಯನು ಆತನು ಹೋಳಿಗೋಡಿಯನ್ನು ಕಟ್ಟಲಿಕ್ಕೆ ಅರ್ಥಶಸ್ತ್ರನ ಕಾಲದಲ್ಲಿ ಬಂದಂಥವನು, ಅರ್ಥಶಸ್ತ್ರನಾಗಿದ್ದಂಥದ್ದು. ನಂತರ ಸನ್ಬಲ್ಲಟ ಈ ದೇವಸ್ಥಾನ ಕಟ್ಟೋದರಲ್ಲಿ ವಿರುದ್ಧವಾಗಿ ಕಾರ್ಯ ಮಾಡಲಿಕ್ಕೆ ನಿಂತಹ ಒಬ್ಬ ವ್ಯಕ್ತಿ. ಓಕೆ, ಇವರು ಮೇಯ್ನ್ ಆಗಿ ಬರುವಂಥದ್ದು. ನಂತರ ಮೇಯ್ನ್ ಆಕ್ಷನ್ಸ್ ಏನು ನಡೀತದಲ್ಲಿ ಇಲ್ಲಿ ದ ಡಿಕ್ರಿ ಆಫ್ ಕೈಸರ್ ಅಥವಾ ಸೈರಸ್, ಕೈಸರ್ ಅಲ್ಲ ಸೈರಸ್, ಕೊರೇಶನ ಒಂದು ಶಾಸನ ಅಥವಾ ಕಟ್ಟಳೆ. ಡಿಕ್ರಿ ಎಂಬುದಾಗಿ ಹೇಳಿದ್ರೆ ಕಟ್ಟಳೆ, ಶಾಸನ ಅಥವಾ ಏನು ಹೇಳ್ತಾನೆ ಅಂತ ಅವನಲ್ಲಿ ಅಪ್ಪನೇ ಕೊಡ್ತಾನೆ. ಹೋಗಿ ಯಾರು ಯಹೂದ್ಯರಿದ್ದರು ಅವ್ರು ಹೋಗಿ ನಿಮ್ಮ ದೇವರಿಗೆ ಯೆಹೋವನಿಗೆ ಆಲಯವನ್ನು ಯೆರೂಸಲೇಮಿನಲ್ಲಿ ಕಟ್ಟಬೇಕಂತ ನಾನು ಅಪ್ಪನೇ ಕೊಡ್ತೇನೆ ಎಂಬುದಾಗಿ ಒಂದು ಕಟ್ಟಳೆಯನ್ನು ಆತನ ಆಜ್ಞೆಯನ್ನು ಹೊರಡಿಸ್ತಾನೆ. ಅದು ಮೊದಲನೇದು. ಎರಡನೇದಾಗಿ ದ ಕನ್ಸ್ಟ್ರಕ್ಷನ್ ಆಫ್ ದ ಸೆಕೆಂಡ್ ಟೆಂಪಲ್. ಇವರು ಹೋಗಿ ಏನು ಮಾಡ್ತಾರೆ, ಎರಡನೇ ಘಟನೆ ಏನು ಹೇಳ್ತದೆ ಈ ಸ್ಟೇಜಲ್ಲಿ, ಎರಡನೇ ದೇವಸ್ಥಾನವನ್ನು ಕಟ್ಟುತ್ತಾರೆ. ನಾನು ಹೇಳಿದ್ನಲ್ಲ, ಯಾರು, ಜೆರುಬ್ಬಾಬೆಲ್ ಮತ್ತು ಯೆಹೋಶುವ ಅಥವಾ ಯೆಹೋಶುವ ಇವರಿಬ್ಬರು ನಾಯಕತ್ವದಲ್ಲಿ ಯೆರೂಸಲೇಮಿನಲ್ಲಿ ದೇವಸ್ಥಾನ ಎರಡನೇ ಟೆಂಪಲ್ ಕಟ್ಟಲ್ಪಡುತ್ತದೆ. ಓಕೆ, ನಂತರ ದ ರೀಬಿಲ್ಡಿಂಗ್ ಆಫ್ ದ ವಾಲ್ ಅಂದರೆ ಆ ಒಂದು ಪೌಳಿಗೋಡೆ ಸಹ ಕಟ್ಟಲ್ಪಡ್ತದೆ. ನೆಹೆಮೀಯನ ಒಂದು ನೇತೃತ್ವದಲ್ಲಿ ಪೌಳಿಗೋಡೆ ಕಟ್ಟಲ್ಪಡ್ತದೆ, ದ ರೀಬಿಲ್ಡಿಂಗ್ ಆಫ್ ದ ವಾಲ್ಸ್. ಅದು ಸಹ ತುಂಬ ಕೆಲಸಗಳು, ತುಂಬ ವಾಲ್ ಕಟ್ಟುವಂಥದ್ದು ಅಂದರೆ ಪೌಳಿಗೋಡೆ ಕಟ್ಟೋ ಸುಲಭ ಅಲ್ಲ. ಅದು ನೆಹೆಮೀಯನ ಒಂದು ನೇತೃತ್ವದಲ್ಲಿ ಅದು ನಡೀತದೆ ಎಂಬುದಾಗಿ ನೋಡ್ತೇವೆ. ಮತ್ತು ದ ಡಿಲಿವರೆನ್ಸ್ ಆಫ್ ದ ಜ್ಯೂಸ್ ಇನ್ ಪರ್ಸಿಯಾ ಅಂದರೆ ಪರ್ಸಿಯಾ ದೇಶದಲ್ಲಿ ಈ ಯಹೂದ್ಯರಿಗೆ ಬಿಡುಗಡೆ ಆಗೋದನ್ನು ನೋಡ್ತೇವೆ ಮೊರ್ದೆಕೈ ಕಾಲದಲ್ಲಿ. ಅಂದರೆ ಇವನು ಯಾರು, ನಮ್ಮ ಹಾಮಾನ ಏನು ಮಾಡಿದನು, ಎಲ್ಲ ಕಡೆ ಲೆಟ್ರ್ ಕಳಿಸಿದ್ನಲ್ಲ, ಇಂಥ ದಿನ ಪಾಲ್ಗುಣ ಮಾಸ 12ನೇ ತಾರೀಕು ಅಲ್ವೇ, ಎಲ್ಲರೂ ಯಹೂದ್ಯರ ವಿರುದ್ಧವಾಗಿ ನಿಂತ್ಕೊಂಡು ಅವ್ರನ್ನ ಸಂಹಾರ ಮಾಡಬೇಕಂತೇಳಿ ಬರೆದು ರಾಜನ ಒಂದು ಸೀಲ್ ಮಾಡಿ ಎಲ್ಲ ಕಡೆ ಕಳಿಸ್ಬಿಟ್ಟಿದ್ರು. ಅದಕ್ಕಾಗಿ ಎಲ್ಲರೂ ರೆಡಿ ಆಗ್ತಾಯಿದ್ರು. ಆದರೆ ಮೊರ್ದೆಕೈ, ಎಸ್ತರಳು ಇವರೆಲ್ಲರೂ ಏನು ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು ಅಥವಾ ದೇವ್ರ ಸನ್ನಿಧಾನದಲ್ಲಿ ಮೊರೆ ಇಟ್ಟರು. ಎಸ್ತರಳು 3 ದಿನ ಉಪವಾಸ ಮಾಡಿದಳು. ನಂತರ ರಾಜನ ಬಳಿಗೆ ಹೋಗಲಿಕ್ಕೆ ಅವಳಿಗೆ ಅನುಮತಿ ದೊರೆಯಿತು. ಹೋಗಿ ಆಕೆ ಕೋರಿಕೊಂಡಳು ಎಂಬುದು ಆಮೇಲೆ ಆ ಸ್ಟೋರಿ ಗೊತ್ತಿದೆ. ಕೋರ್ಕೊಂಡೋದ್ರಿಂದ ಏನಾಯಿತು, ಯಾವ ವ್ಯಕ್ತಿ ಇಡೀ ಯಹೂದ್ಯರ ನಾಶ ಮಾಡಬೇಕಂತ ತೀರ್ಮಾನ ಮಾಡಿದನೋ ಆ ವ್ಯಕ್ತಿಗೆ ಮರಣದಂಡನೆ ಉಂಟಾಯಿತು, ಹಾಮಾನನಿಗೆ ಗೊತ್ತುಂಟಲ್ಲ. ಅದರಿಂದ ಆ ದಿವಸ ಇಡೀ ಯಹೂದಿಗಳು ಅಲ್ಲಿ ರಕ್ಷಿಸಲ್ಪಟ್ಟರು, ಯಾರೋ ನಾಶ ಆಗಲಿಲ್ಲ ಎಂಬುದಾಗಿ ನಾವು ನೋಡುವಂಥದ್ದಾಗಿದ್ದೇವೆ. ಈ ಘಟನೆ ಈ ಸ್ಟೇಜಲ್ಲಿ ನಡೆಯುವಂಥದ್ದಾಗಿದೆ ಪ್ರಿಯರು. ಓಕೆ, ಕೊರೇಶನ ಒಂದು ಆಜ್ಞೆ ಅಥವಾ ಕಟ್ಟಳೆ, ಏನು ಕಟ್ಟಳೆ ಕೊಡುವಂಥದ್ದು, ಯಹೂದ್ಯರೆಲ್ಲ ಹೋಗಿ ಯೆರೂಸಲೇಮಿನಲ್ಲಿ ಯೆಹೋವ ದೇವರಿಗೆ ಆಲಯ ಕಟ್ಟಬೇಕೆಂಬತಕ್ಕಂಥದ್ದು, ಮತ್ತು ಅದೇ ಪ್ರಕಾರ ಹೋಗಿ ಕಟ್ಟುವಂಥದ್ದು, ನಂತರ ಗೋಡೆಯನ್ನು ಕಟ್ಟುವಂಥದ್ದು, ನಂತರ ಪರ್ಸಿಯಾದಲ್ಲಿರ್ತಕ್ಕಂಥ ಯಹೂದಿಗಳಿಗೆ ರಕ್ಷಣೆ ಆಗುವುದನ್ನು ಅಥವಾ ಬಿಡುಗಡೆ ಆಗುವುದನ್ನು ನೋಡುವಂಥರಾಗಿದ್ದೇವೆ. ಓಕೆ, ಇಷ್ಟು ಈ ಒಂದು ಸ್ಟೇಜಲ್ಲಿ ನಡೀತಕ್ಕಂಥ ಒಂದು ಘಟನೆಗಳಾಗಿದೆ. ನಂತರ ನಾವು 10ನೇ ಸ್ಟೇಜಿಗೆ ಬರೋಣ. 10ನೇ ಸ್ಟೇಜ್ ಅದು ಗಾಸ್ಪಲ್ ಸ್ಟೇಜ್ ಅಂತ. ಓಕೆ, ನಾನು ಮಾತಾಡಲಿಕ್ಕಿರುವಂಥದ್ದು ನೆಕ್ಸ್ಟ್ ಅದೇನೆ ಗಾಸ್ಪಲ್ ಸ್ಟೇಜ್. ಅದು
BC 4ರಿಂದ AD 30 ತನಕ. ಓಕೆ, BC 4ರಿಂದ AD 30 ತನಕ. BC 4 ಎಂಬುದಾಗಿ ಹೇಳೋ ಸಮಯದಲ್ಲಿ ಏನಿದು ಬಿಫೋರ್ ಕ್ರೈಸ್ಟ್. ಕೆಲವು ಸಮಯದಲ್ಲಿ ಬಿಫೋರ್ ಕ್ರೈಸ್ಟ್ ಅಂದರೆ ಕ್ಯಾಲೆಂಡ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಎಂಬುದಾಗಿ ಹೇಳುವಂಥದ್ದು. ಅದರಿಂದ ಕ್ಯಾಲೆಂಡ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. BC AD, BC ಅಂದರೆ ಬಿಫೋರ್ ಕ್ರೈಸ್ಟ್ ಎಂಬುದಾಗಿ ನೋಡ್ತೇವೆ. ಅದು ಈ ಸ್ಟೇಜ್ ಸ್ಟಾರ್ಟ್ ಆಗುವಂಥದ್ದೇ BC 4ರಲ್ಲಿ ಅಂತ. ಓಕೆ, ನಾನು ಮುಂದೆ ಅದನ್ನು ವಿವರಣೆ ಮಾಡ್ತೇನೆ. ನಾವು ಕಲೀಲಿಕ್ಕೆ ಹೋಗುವಾಗ ನಾನು ಹೇಳ್ತೇನೆ ಅದನ್ನು. ಓಕೆ, ಈಗ ಡೇಟ್ ಇಟ್ಕೊಳ್ಳಿ ಅಷ್ಟೇ. 4 BC to AD 30. ಓಕೆ, 30 ತನಕ. ನಂತರ ನಾವು ಈ ಒಂದು ಸ್ಟೇಜಲ್ಲಿ ಬರೆಯಲ್ಪಟ್ಟಂಥ ಪುಸ್ತಕ ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಇಲ್ಲೇನು ಘಟನೆಗಳು ನಡೀತದೆ ಅದೆಲ್ಲವೂ ಸಹ ಒಳಗೊಂಡಂಥದ್ದು ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಈ 4 ಸುವಾರ್ತೆಗಳು. ಅದಕ್ಕೆ ಇದನ್ನು ಗಾಸ್ಪಲ್ ಸ್ಟೇಜ್ ಅಂತ ಕರೆಯುವಂಥದ್ದು. ಓಕೆ, ಸುವಾರ್ತೆಯ ಹಂತ. ಓಕೆ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಎಲ್ಲರಿಗೂ ಸಹ ಜ್ಞಾಪಕ ಇರ್ತದೆ. ಓಕೆ, ನಂತರ ಇಲ್ಲಿ ಬರುವಂಥ ಮೇನ್ ಆ್ಯಕ್ಟರ್ಸ್. ಓಕೆ, ಮುಖ್ಯ ಪಾತ್ರಧಾರಿಗಳು 12 ಅಪೊಸ್ತಲರು. ಓಕೆ, ಮೇರಿ ಆ್ಯಂಡ್ ಜೋಸೆಫ್, ಮರಿಯಳು ಮತ್ತು ಯೋಸೇಫ. ಮರಿಯಳು ಮಾರ್ತಾ, ಪೈಲೇಟ್ ಅಥವಾ ಪಿಲಾತ ಮತ್ತು ಹೆರೋದ, ಸ್ನಾನಿಕನಾದ ಯೋಹಾನ, ಜಾನ್ ದ ಬ್ಯಾಪ್ಟಿಸ್ಟ್, ನಿಕೋದೇಮಸ್, ಲಾಜರಸ್, ಮೇರಿ ಮಗ್ದಲಿನ್. ಹೀಗೆ ಈ ರೀತಿಯಾಗಿ ಅನೇಕರನ್ನು ನಾವಲ್ಲಿ ಭಾಳ ಪ್ರಾಮುಖ್ಯವಾಗಿ ನೋಡ್ತೇವೆ. ಇನ್ನು ಅನೇಕರುಂಟು, ಕೆಲವರು ಮಾತ್ರ ನಾನು ಹೇಳಿದ್ದೇನೆ ಅಷ್ಟೇ ಮುಖ್ಯವಾದಂಥ ವ್ಯಕ್ತಿಗಳು. ನಾವು ಸಾಕಷ್ಟು ಕಲೀಲಿಕ್ಕೆ ಹೋಗ್ತೇವೆ ಮುಂದೆ ಈ ಸ್ಟೇಜಲ್ಲಿ. ನಂತರ ಮೇನ್ ಆ್ಯಕ್ಷನ್ಸ್, ಏನು ಕಾರ್ಯಗಳು ನಡೆಯುವಂಥದ್ದಲ್ಲಿ ಮುಖ್ಯವಾದಂಥ ಕಾರ್ಯಗಳು ನೋಡೋಣ. ಅಲ್ಲಿ ಯೇಸು ಕ್ರಿಸ್ತನ ಜನನ ಅಥವಾ ಬರ್ತ್, 2 ಬರ್ತ್ ಆಗ್ತದೆ. ಫಸ್ಟು ಒಂದು ಯೋಹಾನ, ಮತ್ತೊಂದು ಯೇಸುದು ಬರ್ತು. ಯೇಸು ನಾವು ನೋಡುವಂಥದ್ದು ಇಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಕಲೀಲಿಕ್ಕಿರುವಾಗ ಯೇಸು ಕ್ರಿಸ್ತನ ಒಂದು ಜನನ. ನಂತರ ಐಗುಪ್ತ ದೇಶಕ್ಕೆ ಹೋಗುವಂಥದ್ದು. ಓಕೆ, ಐಗುಪ್ತ ದೇಶ, ಮಗುವನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೋಗ್ತಾರಲ್ಲ, ಫ್ಲೈಟ್ ಇಂಟು ಈಜಿಪ್ಟ್. ನಂತರ ಟೆಂಪ್ಟೇಷನ್, ಶೋಧನೆ. ನಂತರ ಶಿಷ್ಯರನ್ನು ಆಯ್ಕೆ ಮಾಡುವಂಥದ್ದು, 12, ಚೂಸಿಂಗ್ ದ 12, 12 ಮಂದಿ ಆಯ್ಕೆ ಮಾಡುವಂಥದ್ದು. ಮತ್ತು ಟೆಂಪಲ್ ವಿಸಿಟ್ ಅಥವಾ ದೇವಾಲಯವನ್ನು ಸಂಧಿಸುವಂಥದ್ದು. ಯೇಸು ಕರ್ತನು 12ನೇ ವರ್ಷದಲ್ಲಿ ಸಂಧಿಸುವಂಥದ್ರ ಕುರಿತಾಗಿ ನೋಡ್ತೇವೆ. ಟ್ರಾನ್ಸ್ಫಿಗರೇಷನ್ ನೋಡ್ತೇವೆ, ಅಂದರೆ ರೂಪಾಂತರವಾದಂಥದ್ದು ಯೇಸು ಕ್ರಿಸ್ತನು. ನಂತರ ಗೆತ್ಸೆಮನೆ, ತೋಟದಲ್ಲಿ ಪ್ರಾರ್ಥನೆ ಮಾಡಿದಂಥದ್ದು. ನಂತರ ಟ್ರಯಲ್ಸ್ ಆ್ಯಂಡ್ ಡೆತ್, ಮರಣ, ಆತನ ಪರೀಕ್ಷಿಸಿ ಮರಣಕ್ಕೆ ಗುರಿ ಮಾಡುವಂಥದ್ದು. ಓಕೆ, ಅವನನ್ನು ವಿಚಾರಣೆ ಮಾಡಿ. ನಂತರ ರಿಸರೆಕ್ಷನ್ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಆತನು ಅಸೆನ್ಷನ್ ಅಥವಾ ಸ್ವರ್ಗಾರೋಹಣ ಆದದ್ದನ್ನು ನೋಡುವಂಥದ್ದಾಗಿದೆ. ಸಾಕಷ್ಟು ವಿಷಯಗಳಿದೆ, ಇನ್ನು ಬೇಕಾದಷ್ಟು ನಾನು ಮುಂದೆ ಹೇಳಲಿಕ್ಕಿದ್ದೇನೆ. ಇದೆಲ್ಲ ಮೇಯ್ನ್ ಇವೆಂಟ್ಸ್ಗಳಿವೆಲ್ಲವೂ ಸಹ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹುಟ್ಟು, ಆತನು ಐಗುಪ್ತ ದೇಶಕ್ಕೆ ಹೋದಂಥದ್ದು, ತಿರುಗಿ ಆತನ ನಜರೇತಿಗೆ ಬಂದಂಥದ್ದು, ಇದೆಲ್ಲ ನಿಮಗೆ ಗೊತ್ತಿದೆ.
ನಂತರ ನಜರೇತಿಂದ ಆತನು 12ನೇ ವರ್ಷದಲ್ಲಿ ದೇವಸ್ಥಾನಕ್ಕೆ ಹೋದಂಥದ್ದು. ಅಲ್ಲಿಂದ ಬಂದು 30 ವರ್ಷ ತನಕ ತಂದೆ ತಾಯಿಗಳಿಗೆ ಅಧೀನಾಗಿ ಬದುಕ್ತಂಥದ್ದು. 30 ವರ್ಷ ಆದಮೇಲೆ ದೀಕ್ಷಾನ ತೆಗೆದುಕೊಳ್ಳಿಕ್ಕೆ ಸ್ನಾನಿಕನಾಥ ಯೋಹಾನ ಹತ್ರ ಹೋದಂಥದ್ದು. ನಂತರ ಅದಾದಮೇಲೆ ಸೇವೆಯನ್ನು ತಾನು ಪ್ರಾರಂಭಿಸಿದ್ದು, ವಿಶೇಷವಾಗಿ ಗಲಿಲಾಯ ಸೀಮೆಯಲ್ಲಿ ಹೆಚ್ಚಾಗಿ ಪ್ರಾರಂಭದಲ್ಲಿ ಸೇವೆ ಮಾಡೋದಂಥದ್ದು. ಇದೆಲ್ಲವೂ ಸಹ ಸಾಕಷ್ಟು ಘಟನೆಗಳು ಇದೆ. ನಾವು ಅದನ್ನು ಮುಂದೆ ಕಲಿಯುವಂಥರಾಗಿರೋಣ. ಒಟ್ಟಾರೆ ಅನೇಕ ಒಂದು ಕಾರ್ಯಗಳು ಈ ಸಮಯದಲ್ಲಿ ಅಥವಾ ಈ ಸ್ಟೇಜಲ್ಲಿ ನಡೀಲಿಕ್ಕೆ ಉಂಟು. ನಂತರ ನಾವು 11ನೇದಾಗಿ ಅರ್ಲಿ ಚರ್ಚ್ ಸ್ಟೇಜ್ ಅಂತ, ಅಂದರೆ ಆದಿಸಭೆ ಅಂತ ಮೊದಲನೇ ಪ್ರಾರಂಭದ ಸಭೆ ಇದೆಲ್ಲ ಅದು AD 30ರಿಂದ AD 68 ತನಕ ಬರುವಂಥ ಒಂದು ಸ್ಟೇಜ್. AD 38ರಿಂದ AD 68, ಕ್ರಿಸ್ತ ಶಕ 30ರಿಂದ ಕ್ರಿಸ್ತ ಶಕ 68 ತನಕ ಇರುವಂಥ ಒಂದು ಘಟನೆ. ಇದನ್ನು ರೆಕಾರ್ಡ್ ಮಾಡಿರ್ತಕ್ಕಂಥ ಪುಸ್ತಕ ಆ್ಯಕ್ಟ್ಸ್ ಅಥವಾ ಅಪೋಸ್ತಲರ ಕೃತ್ಯಗಳೆಂಬುದಾಗಿ ನೋಡುತ್ತೇವೆ. ಅಂದರೆ ಸಭೆಯ ಪ್ರಾರಂಭದ ಒಂದು ಸಮಯ ಇದು. ಓಕೆ, ಇದರಲ್ಲಿ ಮೇನ್ ಆ್ಯಕ್ಟರ್ಸ್ ಅಥವಾ ಮೇನ್ ಪಾತ್ರಧಾರಿಗಳು, ಮುಖ್ಯ ಪಾತ್ರಧಾರಿಗಳು ಅಂದರೆ ಪೀಟರ್ ಅಂದರೆ ಪೇತ್ರ, ಫಿಲಿಪ, ಸ್ಟೆಫನನು, ಪೌಲ, ಬಾರ್ನಬನು, ಸೀಲನು, ಜೇಮ್ಸ್. ಇಷ್ಟು ಪ್ರಾಮುಖ್ಯವಾದ ವ್ಯಕ್ತಿಗಳಾಗಿ ಬರ್ತಾರೆ. ಓಕೆ, ಪೇತ್ರನ ಒಂದು ಸೇವೆಯನ್ನು ನಾವಲ್ಲಿ ನೋಡ್ತೇವೆ, ಪೇತ್ರನ ಕಾರ್ಯಗಳು. ನಂತರ ಫಿಲಿಪನ ಸೇವೆಯನ್ನು ನೋಡ್ತೇವೆ ಅಪೊಸ್ತಲ ಕೃತ್ಯದಲ್ಲಿ. ಸ್ಟೆಫನನ್ನು, ರಕ್ತಸಾಕ್ಷಿಯಾದ ಸ್ಟೆಫನನ ಸೇವೆಯನ್ನು ನೋಡ್ತೇವೆ. ನಂತರ 9ನೇದಿಂದ ಆಚೆಗೆ ಪೌಲನ ಕುರಿತಾಗಿ ನೋಡ್ತೇವೆ. ಸೌಲನಾಗಿದ್ದಂಥ ಪೌಲನಾದ್ಮೇಲೆ ಅವನ ಸೇವೆ ನೋಡ್ತೇವೆ. ನಂತರ ಬಾರ್ನಬ ನೋಡ್ತೇವೆ. ಬಾರ್ನಬ ಪೌಲನೊಂದಿಗೆ ಸೇವೆಯಲ್ಲಿ ಫಸ್ಟ್ ಜರ್ನಿ ಮಾಡಿದಂಥವನು. ಓಕೆ, ನಂತರ ಸೀಲನು, 2ನೇ ಸುವಾರ್ಥ ಪ್ರಯಾಣದಲ್ಲಿ ಪೌಲನ ಜೊತೆಗೆ ಸೇರಿದಂಥವನು ಸೀಲ. ನಂತರ ಯಾಕೋಬ, ಮೊದಲನೇ ಯೆರೂಸಲೇಮ್ ಸಭೆಯ ಹಿರಿಯ ಸಭಾಪಾಲಕನಾಗಿದ್ದಂಥವನು. ಜೇಮ್ಸ್ ಅಂದರೆ ಯೇಸುವಿನ ಹಾಫ್ ಬ್ರದರ್ ನೋಡ್ತೇವೆ. ಓಕೆ, ನಂತರ ಇಲ್ಲಿ ಮೇನ್ ಆ್ಯಕ್ಷನ್ಸ್ ಏನೆಲ್ಲ ನಡೀತದೆ, ಅಲ್ಲಿ ಪವಿತ್ರಾತ್ಮನು ಇಳಿದು ಬರುವಂಥದ್ದು ಪೆಂಟಕೋಸ್ಟಲ್ ಡೇಯಲ್ಲಿ ಅಲ್ವೇ, ಪಂಚಸತ್ತಮ ದಿನದಲ್ಲಿ ಪವಿತ್ರಾತ್ಮನು ಬರುವುದರ ಕುರಿತಾಗಿ ನೋಡ್ತೇವೆ. ವಾಗ್ದಾನ ಮಾಡಿದಂಥ ಪವಿತ್ರಾತ್ಮನು ಬರುವುದನ್ನು ನೋಡುತ್ತೇವೆ. ಇದು ಮುಖ್ಯವಾದಂಥ ಒಂದು ಘಟನೆ ಅಲ್ಲಿ ನಡೀತಕ್ಕಂಥದ್ದು. 2ನೇ ಅಧ್ಯಾಯದಲ್ಲಿ ನೋಡ್ತೇವೆ ಅಪೊಸ್ತಲ ಕೃತ್ಯದಲ್ಲಿ ಪವಿತ್ರಾತ್ಮನು ಹೇಳಿದ ಹಾಗೆ ದೇವರು ವಾಗ್ದಾನ ಮಾಡಿದಾಗ ಅವ್ರ ಮೇಲೆ ಬರುವುದರ ಕುರಿತಾಗಿ ನೋಡುತ್ತೇವೆ. ನಂತರ ಡೆತ್ ಆಫ್ ಅನನಿಯಾಸ್ ಆ್ಯಂಡ್ ಸಫೈರಾ, ಅನನಿಯ ಮತ್ತು ಸಫೈರಳ ಒಂದು ಮರಣವನ್ನು ನೋಡುತ್ತೇವೆ. ಆ ಸಭೆಯಲ್ಲಿ, ಮೊದಲನೇ ಸಭೆಯಲ್ಲಿ 2 ವ್ಯಕ್ತಿಗಳು ಸಾಯುವುದರ ಕುರಿತಾಗಿ ನೋಡುತ್ತೇವೆ. ಯೆರೂಸಲೇಮ್ ಸಭೆಯಲ್ಲಿ ನಾವೆಲ್ಲರಿಗೂ ಸಹ ಗೊತ್ತು ಯಾಕೆ ಸತ್ತರು ಅಂತೇಳಿ. ಆ ಘಟನೆ ಅಲ್ಲಿ ನಡೀತದೆ, ಆ ಸಮಯದಲ್ಲಿ ನಡೀತಕ್ಕಂಥ ಘಟನೆಗಳು. ಓಕೆ, ನಂತರ ಸೆಲೆಕ್ಷನ್ ಆಫ್ ದ ಫಸ್ಟ್ ಡೀಕನ್ಸ್, ಮೊದಲನೇದಾಗಿ ಸಭಾ ಸೇವಕರನ್ನು ಆಯ್ಕೆ ಮಾಡಿಕೊಂಡಂಥದ್ದು ನಡೀತದೆ ಇಲ್ಲಿ. ಸಭಾ ಸೇವಕರು, ಡೀಕನ್ಸ್ ಆಯ್ಕೆ ಮಾಡ್ತಾರಲ್ಲ, ಸ್ಟೆಫನ, ಫಿಲಿಪ, ಅದೆಲ್ಲ ಸುಮಾರು ಜನರು, 7 ಜನರನ್ನು ಆಯ್ಕೆ ಮಾಡಿ ಸಭಾ ಸೇವೆಗೆ ನೇಮಕ ಮಾಡೋದನ್ನು ನೋಡುತ್ತೇವೆ. ಡೀಕನ್ಸ್, ಓಕೆ, ಎಲ್ಡರ್ಸ್ ಮಾತ್ರ ಅಲ್ಲದೆ ಡೀಕನ್ಸ್. ನಂತರ ರಕ್ತಸಾಕ್ಷಿ, ಸ್ಟೆಫನನ ರಕ್ತಸಾಕ್ಷಿ. ಓಕೆ, ಮರ್ಟೈರ್ಡಮ್ ಆಫ್ ಸ್ಟೆಫನ್, ಸ್ಟೆಫನನ್ನ ಒಂದು ಮರಣ ಉಂಟಾಗ್ತದೆ, ರಕ್ತಸಾಕ್ಷಿಯಾಗಿ ಸಾಯ್ತಾನೆ ಸ್ಟೆಫನನ್ನು. ನಂತರ ಕನ್ವರ್ಷನ್ ಆಫ್ ದ ಎಥಿಯೋಪಿಯನ್ ಈನೊಕ್, ಅಂದರೆ ಐಥಿಯೋಪಿಯ ದೇಶದ ಕಂಚುಕಿ ರಕ್ಷಣೆ ಹೊಂದುವಂಥದ್ದು ನಾವು ನೋಡ್ತೇವೆ. ನಂತರ ಕನ್ವರ್ಷನ್ ಆಫ್ ಸೌಲನ ಒಂದು ಪರಿವರ್ತನೆ ನೋಡ್ತೇವೆ, ಪೌಲ್ನಾದಂಥದ್ದು. ನಂತರ ಕನ್ವರ್ಷನ್ ಆಫ್ ಕೊರ್ನೆಲಿಯಸ್ ಅಂದರೆ ಕೊರ್ನೇಲನ ಒಂದು ಪರಿವರ್ತನೆ ನೋಡ್ತೇವೆ. ಅಣ್ಣನಿಯನು, ಓಕೆ, ಮೊದಲನೇದಾಗಿ ಅಣ್ಯರಿಂದ ರಕ್ಷಿಸಲ್ಪಟ್ಟಂಥ ವ್ಯಕ್ತಿ ಕೊರ್ನೇಲನು, ಅವನ ಕುಟುಂಬ, ಅವನಿಗೆ ಸುವಾರ್ತೆ ಮುಟ್ಟಿದಂಥದ್ದು.
ನಂತರ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಂತಿಯೋಕ್ ಚರ್ಚ್. ಯೆರೂಸಲೇಮ್ ಮಾತ್ರ ಚರ್ಚ್ ಕಾಣ್ತು. ನಂತರ ಮತ್ತೆ ಅಂತಿಯೋಕ್ಯದಲ್ಲೂ ಸಹ ಸಭೆ ಪ್ರಾರಂಭ ಆಗ್ತದೆ. ಅದನ್ನು ನೋಡಲಿಕ್ಕೇ ಬಾರ್ನಬನನ್ನು ಕಳಿಸೋದು. ನಂತರ ಪೌಲ ಬಾರ್ನಬ ಇಬ್ಬರು ಸೇರ್ಕೊಂಡು 1 ವರ್ಷ ಬೈಬಲ್ ಕ್ಲಾಸ್ ತಗೊಂಡು ಆ ಸಭೆಯವ್ರಿಗೆ. ಅಂತಿಯೋಕ್ಯದಲ್ಲೇ ಫಸ್ಟ್ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂದಂಥದ್ದು. ಓಕೆ, ಅಂತಿಯೋಕ್ಯ ಚರ್ಚ್. ನಂತರ ಡೆಲಿವರೆನ್ಸ್ ಆಫ್ ಪೀಟರ್, ಅಂದರೆ ಪೇತ್ರನನ್ನು ಕಟ್ಟಿ ಹಾಕಿರಲ್ಲ, ನಾಳೆ ಸಾಯಿಸ್ಬೇಕಂತ, ಹಬ್ಬ ಮುಗಿದ ಮೇಲೆ ಕೊಲ್ಸೋಣ ಅಂತ. ಆದರೆ ಏನಾಯಿತು, ಪೇತ್ರನಿಗೆ ಬಿಡುಗಡೆ ಆಯಿತು, ಸೆರೆಮನೆಯಿಂದ ಬಿಡುಗಡೆ ಉಂಟಾಯಿತು. ಹೆರೋದ ಅವನು ಕಟ್ಟಿ ಹಾಕಿಸಿದನು. ಇದು ಯಹೂದ್ಯರಿಗೆ ಯಾಕೋಬನ ಕೊಂದರು. ಯಾಕೋಬ ಅಂದರೆ ಯೇಸುವಿನ ಶಿಷ್ಯ ಯಾಕೋಬನ್ನ. ನಂತರ ಯಹೂದ್ಯರಿಗೆ ಇದು ಮೆಚ್ಚುಗೆ ಅಂತ ತಿಳ್ಕೊಂಡು ಪೇತ್ರನನ್ನು ಕೊಲ್ಸೋಣ ಅಂತೇಳಿ ಕಟ್ಟಿ ಹಾಕಿದನು, ಸೆರೆಮನೆಯಲ್ಲಿ ಹಾಕಿದನು. ಆದರೆ ದೇವರು ದೇವದೂತನ ಕಳಿಸಿ ಅವನಿಗೆ ಬಿಡುಗಡೆ ಮಾಡಿದನು. ಸಭೆಯವರೆಲ್ಲರೂ ಪ್ರಾರ್ಥಿಸ್ತಾ ಇದ್ರು ಆ ದಿನ. ಓಕೆ, ಅದು ನಾವು ನೋಡ್ತೇವೆ ಇಲ್ಲಿ. ಮತ್ತು 3 ಮಿಷನರಿ ಜರ್ನೀಸ್ ಆಫ್ ಪೌಲ್, 3 ಸುವಾರ್ಥ ಪ್ರಯಾಣ, ಪೌಲನ 3 ಸುವಾರ್ಥ ಪ್ರಯಾಣವನ್ನು ನಾವು ನೋಡುತ್ತೇವೆ. 3 ಪ್ರಯಾಣ ಮಾಡ್ತಾನೆ ಪೌಲನು, ಅದನ್ನು ನಾವು ಈ ಸ್ಟೇಜಲ್ಲಿ ನೋಡ್ತೇವೆ. 3 ಸುವಾರ್ಥ ಪ್ರಯಾಣ. ಓಕೆ, ನಂತರ ಜೆರುಸಲೇಮ್ ಕೌನ್ಸಿಲ್, ಅಂದರೆ ಯೆರೂಸಲೇಮ್ನಲ್ಲಿ ಒಂದು ಸಲಹೆಗಾಗಿ, ಒಂದು ತೀರ್ಮಾನಕ್ಕಾಗಿ ಸೇರಿ ಬಂದರು. ಯಾವ ವಿಷಯದಲ್ಲಿ? ಅನ್ಯ ಜನರು ಕರ್ತನಂಬಿ ಬಂದಿರೋದ್ರಿಂದ ಅವರಿಗೆ ಧರ್ಮಶಾಸ್ತ್ರವನ್ನು ಹೇರಬೇಕು ಅವ್ರ ಮೇಲೆ ಅಂತ. ಧರ್ಮಶಾಸ್ತ್ರದ ನಿಯಮಗಳನ್ನು ಅವ್ರ ಮೇಲೆ ಹೇರಬೇಕಾ, ಏನು ಮಾಡಬೇಕಂತ ತೀರ್ಮಾನ ಮಾಡಲಿಕ್ಕೆ ಕೂಡಿ ಬಂದರು. ಕೆಲವರೆಲ್ಲ ಹೋಗಿ ಹಾಗೆ ಬೋಧನೆ ಮಾಡ್ತಿದ್ರು ಅಂತಿಯೋಕ್ಯದಲ್ಲಿ ಸಭೆಯಲ್ಲಿ. ಏನಂತ, ನೀವು ಮೋಶೆ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದಿದ್ರೆ ನಿಮಗೆ ರಕ್ಷಣೆ ಇಲ್ಲ, ನೀವು ರಕ್ಷಣೆ ಹೊಂದಿದರೆ ನೀವು ನಿಜವಾಗ್ಲೂ ನೀವೇನು ಮಾಡಬೇಕು, ಮೋಶೆ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡಿಬೇಕೆಂಬುದಾಗಿ ಬೋಧಿಸುವಂಥವರಾಗಿದ್ದರು. ಅದರ ಅರ್ಥ ಸುನ್ನತಿ ಮಾಡಿಸ್ಕೋಬೇಕು, ಇನ್ನೇನೆಲ್ಲ ಇದೆಲ್ಲ ಅದನ್ನೆಲ್ಲ ಆಚರಿಸ್ಬೇಕೆಂಬುದಾಗಿ ಹೇಳ್ತಾಯಿದ್ರು. ಅದರಿಂದ ಇದರಲ್ಲಿ ತುಂಬ ಗೊಂದಲ ಉಂಟಾಯಿತು ಸಭೆಯಲ್ಲಿ, ಅಂತಿಯೋಕ್ಯ ಸಭೆಯಲ್ಲಿ. ಆಗ ಪೌಲ ಬಾರ್ನಬ ಅವರು ಯೆರೂಸಲೇಮಿಗೆ ಬಂದರು. ಅಲ್ಲಿ ಇದರ ಕುರಿತಾಗಿ ತೀರ್ಮಾನ ಆಗ್ತದೆ. ಅಂದರೆ ಅನ್ಯರಿಂದ ಕರ್ತನ ನಂಬಿಕೊಂಡು ಬಂದಂಥವ್ರಿಗೆ ಯಾವ ಭಾರವನ್ನು ಕೊಡಬಾರ್ದು. ಅದರ ಅರ್ಥ ಎಲ್ಲರೂ ನಂಬಿಕೆಯಿಂದಲೇ ರಕ್ಷಣೆ ಹೊಂದಿರೋದ್ರಿಂದ ಧರ್ಮಶಾಸ್ತ್ರವನ್ನು ಹೇರಬಾರ್ದು. ಆದರೆ ಕೆಲವು ವಿಷಯಗಳನ್ನು ಹೇಳೋಣ. ಏನಂದರೆ, ರಕ್ತವನ್ನು, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವನ್ನು ಮತ್ತು ಆಧಾರವನ್ನು, ಕುತ್ತಿಗೆ ಸೀಕೋನದನ್ನು ತಿನ್ನಬಾರ್ದು ಅಂತ ಹೇಳೋಣ, ವಿಸರ್ಜಿಸಬೇಡಿ ಅಂತ ಹೇಳೋಣ. ಇದಿಷ್ಟು ವಿಷಯಗಳನ್ನು ತೀರ್ಮಾನ ಮಾಡ್ತಾರೆ. ಓಕೆ, ಇದು ಜೆರುಸಲೇಮ್ ಕೌನ್ಸಿಲ್ ಅಂದರೆ ಇದು, ಅಲ್ಲಿ ತೀರ್ಮಾನ ಆದಂಥದ್ದು. ಓಕೆ, ನಂತರ ಪೌಲ್ಸ್ ಮೆಸಡೋನಿಯನ್ ವಿಷನ್, ಮೆಕದೋನ್ಯದ ಒಂದು ದರ್ಶನವನ್ನು ಪೌಲನು ಕಾಣುತ್ತಾನೆ. ಅಂದರೆ ಮೆಕದೋನ್ಯದ ಒಂದು ವ್ಯಕ್ತಿ ಆ ಕಡೆ ನಿಂತ್ಕೊಂಡು ಪೌಲನನ್ನು ಕರೀತಾ ಇರುವಂಥ ಒಂದು ದರ್ಶನವನ್ನು ಕಾಣ್ತಾನೆ. ಈ ಕಡೆ ದಾಟಿ ಬಂದು ನಮಗೆ ನೆರವಾಗ್ರಿ ಅಂತ ಮೆಕದೋನ್ಯ ಸೀಮೆಯ ಒಬ್ಬ ಮನುಷ್ಯನು ಸಮುದ್ರದ ಆಚೆ ನಿಂತ್ಕೊಂಡು ಕೂಗ್ತಾ ಇದ್ದಾರೆ. ಇವರು ಸಮುದ್ರದ ಈಚೆ ಇದ್ದಾರೆ, ತ್ರೋವಾದಲ್ಲಿ. ತ್ರೋವಾ ಒಂದು ಸಮುದ್ರದ ಈಚೆ ದಳ, ಮೆಕದೋನ್ಯ ಸಮುದ್ರ ತುಂಬ ದೂರದಲ್ಲಿ ಸಮುದ್ರ ದಾಟಿ ಹೋಗಬೇಕು. ಪಿಲಿಪಿ ಪಟ್ಟಣ ಎಲ್ಲೆಲ್ಲ ಬರೋದು ಮೆಕದೋನ್ಯ ಸೀಮೆ. ಆ ಸೀಮೆಯಲ್ಲಿ ಪಿಲಿಪಿ ಪಟ್ಟಣ, ಥೆಸಲೋನಿಕ, ಬೆರೋ ಇದೆಲ್ಲ ಬರ್ತದೆ. ಅಲ್ಲಿಗೆ ಒಬ್ಬ ಆ ದರ್ಶನದಲ್ಲಿ, ಪೌಲನ ದರ್ಶನದಲ್ಲಿ ತ್ರೋವದಲ್ಲಿರುವಾಗ ಮೆಕದೋನ್ಯ ಸೀಮೆಯ ಒಬ್ಬ ಮನುಷ್ಯನು ಈ ಕಡೆ ದಾಟಿ ಬಂದು ನಮಗೆ ನೆರವಾಗ್ರಿ ಅಂತ ಕೇಳ್ಕೊಡ್ತಾನೆ. ಆಗ ಪೌಲನಿಗೆ ಈಗಾಗಲೇ ಎಲ್ಲೆಲ್ಲಿ ಸೇವೆಗೆ ಅಡ್ಡಿ ಆಗ್ತಾ ಇತ್ತು. ಆಸೆ ಸೀಮೆಗೆ ಹೋದಾಗಲೂ ಅಡ್ಡಿ ಆಯಿತು, ಬಿತೂನ್ಯಕ್ಕೆ ಹೋದಾಗಲೂ ಅಡ್ಡಿ ಆಯಿತು, ಗಲಾತೆಗೆ ಹೋದಾಗಲೂ ಅಡ್ಡಿ ಆಯಿತು. ಆವಾಗ ಎಲ್ಲಿ ಹೋಗ್ಬೇಕಂತಕ್ಕಂಥದ್ದು ಆ ದಿನ ತ್ರೋವದಲ್ಲಿ ಉಳ್ಕೊಂಡು ಅಷ್ಟೇ. ಆವಾಗ ರಾತ್ರಿಯಲ್ಲಿ ದರ್ಶನ ಉಂಟಾಯಿತು. ಹಾಗೆ ಅರ್ಥ ಆಯಿತು, ನಾವು ಎಲ್ಲಿಗೆ ಹೋಗಬೇಕು ಸೇವೆಗೆ, ಮೆಕದೋನ್ಯ ಸೀಮೆಗೆ ಹೋಗಬೇಕು ಅಂತ ಅರ್ಥವಾಯಿತು ಆ ದರ್ಶನದಲ್ಲಿ. ಆಗ ಅವನು ಪೌಲನು ತನ್ನ ಟೀಮನ್ನು ಕರ್ಕೊಂಡು ಆತನು ಮೆಕದೋನ್ಯ ಸೀಮೆಗೆ ಸೇವೆಗೆ ಹೋಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಓಕೆ, ನಂತರ ಪೌಲ್ಸ್ ಅರೆಸ್ಟ್ ಆ್ಯಂಡ್ ಟ್ರಿಪ್ ಟು ರೋಮ್. ಅಂದರೆ ಅವನು ಅರೆಸ್ಟ್ ಮಾಡ್ತಾರೆ, ನಂತರ ಅವನು ರೋಮ್ಗೆ ಯಾತ್ರೆ ಮಾಡುತ್ತಾನೆ, ರೋಮ್ಗೆ ಹೋಗ್ತಾನೆ. ಅಲ್ಲಿ ತನಕ ಈ ಸ್ಟೇಜ್ ಮಾತಾಡ್ತದೆ. ಓಕೆ, ಕೆಲವು ವಿಷಯಗಳು.
ಓಕೆ, ಇದರ ಆಧಾರ ಪುಸ್ತಕ ಅಪೊಸ್ತಲರ ಕೃತ್ಯಗಳು ಎಂಬುದಾಗಿ ನೋಡ್ತೇವೆ. ನಂತರ ಫೈನಲ್ ಸ್ಟೇಜಿಗೆ ನಾವು ಬರೋಣ. ಫೈನಲ್ ಸ್ಟೇಜ್ ಎಪಿಸ್ಟಲ್ ಸ್ಟೇಜ್ ಅಂತ, ಪತ್ರಿಕೆಗಳ ಅಂತ. ಪತ್ರಿಕೆ ಅಂದರೆ ಈ ಪತ್ರಿಕೆಗಳು ಬರೆಯಲ್ಪಟ್ಟದಲ್ಲ ಆ ಸಮಯಗಳು. ಓಕೆ ಓಕೆ ಇದು ಸುಮಾರು 68ರಿಂದ 95 ತನಕ, AD 68ರಿಂದ 98 ತನಕ ಬರುವಂಥ ಒಂದು ಸ್ಟೇಜ್ ಇದು. 95 ತನಕ. ಓಕೆ, 95 ಯೋಹಾನ ಪ್ರಕಟಣೆ ಬರೆದು ಮುಗಿಸುವಂಥದ್ದು. ಓಕೆ, ಈಗ ಆ ಸ್ಟೇಜಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಯಾವುದಂದರೆ ಜೇಮ್ಸ್. ಓಕೆ, ಉಳಿದ ಎಲ್ಲ ಪತ್ರಿಕೆಗಳು 22 ಪತ್ರಿಕೆಗಳನ್ನ ಸೇರಿಸ್ಕೊಳ್ಳಿ. 22 ಪತ್ರಿಕೆಗಳಿದೆಯಲ್ಲ ಅದೆಲ್ಲವೂ ಸಹ 22 ಪತ್ರಿಕೆಗಳು ಗೊತ್ತುಂಟಲ್ಲ. ರೋಮದಿಂದ ಹಿಡಿದು ಪ್ರಕಟಣೆವರೆಗೂ ಇರತಕ್ಕಂಥ ಪತ್ರಿಕೆಗಳು ಎಂಬುದಾಗಿ ಹೇಳುವಾಗ ರೆವಲ್ಯೂಷನ್ಸನ್ನು ಸೇರಿಸಿದ್ದೀನಿ ಅಲ್ಲಿಗೆ. ರೆವಲ್ಯೂಷನ್ ಪ್ರವಾದನೆ, ಆದರೆ ಅದು ಸಹ ಒಂದು ಬರೆಯಲ್ಪಟ್ಟಂಥ ಒಂದು ಗ್ರಂಥ. ಓಕೆ, ಅದು ಪ್ರವಾದನೆ. ಓಕೆ, 21 ಪತ್ರಿಕೆ ಒಂದು ಪ್ರವಾದನೆ ಆಯಿತಾ. ಅದರಲ್ಲಿ ಪೌಲನ್ ಬರೆದದ್ದಿದೆ, ಯೋಹಾನ ಬರೆದಂಥದ್ದಿದೆ, ಪೇತ್ರ ಬರೆದಂಥದ್ದಿದೆ, ನಂತರ ಯೂದ ಬರೆದಂಥದ್ದಿದೆ, ಯಾಕೋಬ ಬರೆದಂಥದ್ದಿದೆ ಪತ್ರಿಕೆಗಳು. 22 ಪುಸ್ತಕಗಳಲ್ಲಿ ಈ ವಿಷಯ ಬರೆಯಲ್ಪಟ್ಟಿದೆ. ಇದನ್ನು ಎಪಿಸ್ಟಲ್ ಸ್ಟೇಜ್ ಅಂತ ಕರೆಯುವಂಥದ್ದು. ಓಕೆ, 22 ಪತ್ರಿಕೆಗಳು. ರೋಮದಿಂದ ಎಲ್ಲ ಗುರುತಾಗಲ್ಲ, ಡೇಟ್ ಹೆಚ್ಚು ಕಡಿಮೆ ಆಗಿದೆ. ರೋಮ ಫಸ್ಟ್ ಬರೆಯೋದಿಲ್ಲ. ಫಸ್ಟ್ ಬರೆಯುವಂಥ ಒಂದು ಪುಸ್ತಕ ಜೇಮ್ಸ್ ಎಂಬುದಾಗಿ ಅನೇಕ ವ್ಯಾಖ್ಯಾನಕಾರರ ಅಭಿಪ್ರಾಯ. ಫಸ್ಟ್ ಜೇಮ್ಸ್ ಬರ್ತದೆ, ಯಾಕೋಬ. ಓಕೆ, ಯಾಕೋಬ. ಆಮೇಲೆ ಜೂಡ್ ಬರ್ತದೆ ಎಂಬುದಾಗಿ ಹೇಳ್ತಾರೆ. ನಂತರ ಇದು ಗಲಾತ್ಯ. ಓಕೆ, ಗಲಾತ್ಯ 49ರಲ್ಲಿ, AD 49ರಲ್ಲಿ ಬರೆಯಲ್ಪಟ್ಟದ್ದು. ಅದೆಲ್ಲ ಕುರಿತಾಗಿ ನಾವು ಒಂದೊಂದಾಗಿ ಕಲಿಯೋಣ ದೇವರ ಚಿತ್ತವಾದರೆ. ಓಕೆ, ಹೀಗೆ ರೋಮದಿಂದ ಹಿಡಿದು ಪ್ರಕಟಣೆಯವರೆಗೆ ಇರ್ತಕ್ಕಂಥ ಪುಸ್ತಕಗಳು 22 ಬರ್ತದೆ. ಓಕೆ, ಆ ಸ್ಟೇಜಲ್ಲಿ, ಈ ಸ್ಟೇಜಲ್ಲಿ ಬರುವಂಥದ್ದು. ಓಕೆ, ಇಲ್ಲಿ ಮೇನ್ ವ್ಯಕ್ತಿಗಳು, ಮೇನ್ ಕ್ಯಾರೆಕ್ಟರ್ಸ್ ಯಾರಾದರೆ ಬರೆಯುವಂಥವ್ರೆ ಮುಖ್ಯವಾಗಿ. ಓಕೆ, ಯಾರಿಗೆ ಬರೀತಾನೆ ಅವರು ಮತ್ತು ಯಾರು ಬರೀತಾರ ಅವರು. ಈಗ ಪೌಲ ರೋಮಪುರ. ಓಕೆ, ಹಿಂಗೆ. ಓಕೆ, ಈ ಪೌಲನು ಕೊರಿಂತ. ಈ ರೀತಿಯಾಗಿ ಇರುವಂಥ ಮೇಯ್ನಾಗಿ ಅವ್ರನ್ನ ಗುರಿ ಮಾಡಿಕೊಂಡು ಬರೆಯೋದನ್ನು ನೋಡುವಂಥರಾಗಿದ್ದೇವೆ ಪ್ರೇರೆ. ಓಕೆ, ಇಷ್ಟು ನಿಮಗೆ ಅರ್ಥ ಆಯ್ತು ನೆನೆಸ್ತೇನೆ. 12 ಸ್ಟೇಜ್ಗಳನ್ನ ನಾನು ತಿಳ್ಕೊಳ್ತಾ ಬಂದಿದ್ದೇವೆ. ಓಕೆ, ಒಂದು ಕ್ರಿಯೇಷನ್ ಸ್ಟೇಜ್ ಅಥವಾ ಸೃಷ್ಟಿ ಅಂತ, ಪಿತೃಗಳ ಕಾಲ. ಒಂದು ವೇಳೆ ಕಾಲನ ಅಂದ್ಕೋಬೋದು, ತೊಂದರೆ ಇಲ್ಲ. ಓಕೆ, ವಿಮೋಚನೆ ಹಾಗೂ ವಶಪಡಿಸಿಕೊಳ್ಳುವಂಥ ವಿಜಯ, ನ್ಯಾಯಸ್ಥಾಪಕರ ಒಂದು ಕಾಲ ಮತ್ತು ಐಕ್ಯ ರಾಜ್ಯ, ನಂತರ ವಿಭಜಿತ ರಾಜ್ಯ, ಸೆರೆ, ನಂತರ ತಿರುಗಿ ಬರುವಂಥದ್ದು, ಮತ್ತು ಗಾಸ್ಪಲ್ ಸ್ಟೇಜ್, ನಂತರ ಅಥವಾ ಸುವಾರ್ತೆಯ ಒಂದು ಕಾಲ ಅಥವಾ ಅಂತ, ಮತ್ತು ಆದಿಸಭೆಯ ಒಂದು ಕಾಲ, ನಂತರ ಪತ್ರಿಕೆಗಳ ಕಾಲ. ಇದಿಷ್ಟನ್ನು ನಾವು ನೋಡ್ತಾ ಬಂದಿದ್ದೇವೆ. ಓಕೆ, ಇಲ್ಲಿ ಒಂದು ಡೇಟು ಹೆಚ್ಚು ಕಡಿಮೆ ಆಯಿತು, ಗೊತ್ತುಂಟಲ್ಲ ನಿಮಗೆ. ಓಕೆ, ಈ ಕ್ಯಾಪ್ಟಿವಿಟಿ ಸ್ಟೇಜಿಂದ 400 ತನಕ ಬಂತಲ್ವೇ 400. ಕ್ಯಾಪ್ಟಿವಿಟಿ ಸ್ಟೇಜಲ್ಲಿ ಏನೋ ಇರುತ್ತೆ, ರಿಟರ್ನ್ ಸ್ಟೇಜ್. ಕ್ಯಾಪ್ಟಿವಿಟಿ ಸ್ಟೇಜ್ ಅಲ್ಲ, ರಿಟರ್ನ್ ಸ್ಟೇಜಲ್ಲಿ 538ರಿಂದ 400 ತನಕ BC ಅಲ್ವಾ, 400 BC ತನಕ. ಹಾಗಿರೋ ಈ ಗಾಸ್ಪಲ್ ಸ್ಟೇಜ್ ಸ್ಟಾರ್ಟ್ ಆಗಿದೆ ಯಾವಾಗ? BC 4. ಓಕೆ, ಹಾಗೆ ಎಷ್ಟು ಗ್ಯಾಪ್ ಇದೆ ಅಲ್ಲಿ ಇಯರು? ಗೊತ್ತುಂಟಲ್ಲ, ಅಲ್ಲಿ ಒಂದು ಗ್ಯಾಪ್ ಪೀರಿಯಡ್ ಇದೆ. ಅದನ್ನು ಸೈಲೆಂಟ್ ಇಯರ್ ಅಂತ ಕರೆದು, ಒಟ್ಟಾರೆ ಸೈಲೆಂಟ್ ಇಯರ್ ಎಷ್ಟು ಹೇಳ್ತಾರೆ ಅಂದರೆ 400 years ಸೈಲೆಂಟ್ ಇಯರ್ ಅಂತ. 400 years ಅಂದರೆ 400 ವರ್ಷ ಸೈಲೆಂಟ್ ಇಯರ್ ಎಂಬುದಾಗಿ ಕರೀತಾರೆ. ಅಂದರೆ ಮಲಾಕಿ ಪ್ರವಾದನೆ ಆದಮೇಲೆ, ಆಯ್ತಲ್ವೇ,
ಈ ಸ್ನಾನಿಕನಾಥ ಯೋಹಾನ್ ಹುಟ್ಟುವುದನ್ನು ಅನೌನ್ಸ್ಮೆಂಟ್ ಮಾಡೋ ಸಮಯದಲ್ಲಿ, ಸ್ನಾನಿಕನಾಥ ಯೋಹಾನ್ ಅವನು ಹುಟ್ಟುತ್ತಾನೆ ಅಂತಕ್ಕಂಥ ಅನೌನ್ಸ್ಮೆಂಟ್ ಮಾಡುವ ಸಮಯ ತನಕ ಈ 400 ವರ್ಷ ಗ್ಯಾಪ್ ಇದೆ. ಈಗ ಸ್ನಾನಿ ಇದು ಯಾರು ಮಲಾಖಿಯನು ಏನಂತ ಹೇಳಿ ಸ್ಟಾಪ್ ಮಾಡಿದನು ತನ್ನ ಒಂದು ಪ್ರವಾದನೆನ? ಅವನ ಮೇನ್ ಥೀಮ್ ಏನು? ಆ ಪುಸ್ತಕದ ಮೇನ್ ಥೀಮ್ ಅಂದರೆ ದೇವರ ಕಡೆಗೆ ಪುನಃ ತಿರುಗಿರಿ, ಆಗ ಆತನು ನಿಮ್ಮ ಕಡೆಗೆ ಪುನಃ ತಿರುಗುವನಂತ. ಇದು ಮೇನ್ ಥೀಮ್. ದೇವರ ಕಡೆಗೆ ಪುನಃ ತಿರುಗಿರಿ, ಆಗ ಆತ ನಿಮ್ಮ ಕಡೆಗೆ ಪುನಃ ತಿರುಗುವನಂತ. ಆಯ್ತಲ್ವೇ? ಅದು ಹೇಳ್ಬಿಟ್ಟು ಅದೇ ಅವನ ಮೇನ್ ಥೀಮ್, ಅಲ್ಲಿ ಸ್ಟಾಪ್ ಮಾಡ್ತಾನೆ. ಆಗ ಇವರು ತಿರುಗಲಿಲ್ಲ, ದೇವರು ತಿರುಗಲೂ ಇಲ್ಲ. ಆಯ್ತಲ್ವೇ? ಆಗ 400 ವರ್ಷ ದೇವರು ಯಾರ ಜೊತೆಗೂ ಮಾತಾಡಲಿಲ್ಲ. ಪ್ರವಾದಿ ಮುಖಾಂತರವಾಗಲಿ ಯಾವುದ್ರ ಮುಖಾಂತರವಾಗಲಿ ದೇವರು ಇವರೊಟ್ಟಿಗೆ ಕಮ್ಯುನಿಕೇಷನ್ ಇಟ್ಕೊಳ್ಳೆಲ್ಲ ಮಾತಾಡಲಿಲ್ಲ. ಅದಕ್ಕೆ ಇದನ್ನು ಸೈಲೆಂಟ್ ಇಯರ್ ಅಂತ ಕರೆದು. ಯಾರು ಸೈಲೆಂಟ್ ಆದರೂ? ಮನುಷ್ಯರಲ್ಲ, ದೇವರು ಸೈಲೆಂಟ್ ಆದಂಥದ್ದು. ಕೆಲವು ಸಮಯಗಳಲ್ಲಿ ನಾವು ಸ್ವರ್ಗದಲ್ಲೂ ಸಹ ಅರ್ಧ ಗಂಟೆ ಸೈಲೆಂಟ್ ಆಗಿರ್ತದೆ, ಗೊತ್ತುಂಟ? ಆ ಪ್ರಕಟಣೆ ಓದುವ ಸಮಯದಲ್ಲಿ ದೇವರು ಚರಿತ್ರೆಯಲ್ಲಿ 400 ವರ್ಷ ಮೌನವಾದರು. ಇಲ್ಲಿ ತನಕ ಮಾತಾಡ್ಕೊಂಡು ಬಂದ ದೇವರು 400 ವರ್ಷ ಮೌನವಾದನು. ಆಮೇಲೆ ದೇವರು ಬಾಯಿ ಬಿಟ್ಟನು. ಯಾರ ಮುಖಾಂತರ? ಸ್ನಾನಿಕರಾದಂಥ ಯೋಹಾನ ಮುಖಾಂತರ. ಅವನು ಥಾಟ್ ಮಾಡೋದೇನು? ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅಲ್ಲೂ ಸಹ ಏನೋ ತಿರುಗಿಕೊಳ್ಳ್ರಿ. ಮಲಾಖಿ ನಿಲ್ಲಿಸಿದಂಥ ಸಂದೇಶವನ್ನು ಅವನು ಸಾರ್ತಾ ಇದ್ದಾನಂತೆ, ತಿರುಗಿಕೊಳ್ರಿ. ಅಂದರೆ ದೇವರು ಏನು ಮಾಡಿದನೀಗ? ಸೈಲೆಂಟ್ ಬ್ರೇಕ್ ಮಾಡಿದನು, ಮಾತಾಡಿದನಂತ. ಅದರಿಂದ ಈ 400 ವರ್ಷ ಏನಿದೆ ಸೈಲೆಂಟ್ ಪೀರಿಯಡಲ್ಲಿ ಕೆಲವು ಚರಿತ್ರೆ ಘಟನೆಗಳು ನಡೆದಿವೆ ಅಂತಲ್ವಾ? ಅದು ನಾಟ್ ಇನ್ಸ್ಪೈರ್ಡ್ ಅಲ್ಲ, ಅದು ಇನ್ಸ್ಪಿರೇಷನ್ ಅಲ್ಲ, ಅಂದರೆ ದೈವ ಪ್ರೇರಿತವಾದ್ದಲ್ಲ. ಕೆಲವೆಲ್ಲ ಬರೆಯಲ್ಪಟ್ಟಿದೆ. ಆ ಟೈಮಲ್ಲಿ ಮಕಾಬೀಸ್ ಅಂತ ಬರ್ತಾರೆ, ಯಹೂದಿಗಳು ಮಕಾಬೀಸ್ ಅಂತ ಬರ್ತಾರೆ. ಆಯ್ತಲ್ವೇ? ಸುಮಾರು ಆ ದಿನಗಳಲ್ಲೂ ಸಹ ಕೆಲವು ಪುಸ್ತಕಗಳು ಬರೆಯಲ್ಪಟ್ಟದ್ದು. ಇಟ್ ಈಸ್ ನಾಟ್ ಎ ಇನ್ಸ್ಪೈರ್ಡ್. ಇನ್ಸ್ಪೈರ್ಡ್ ಮೀನ್ಸ್ ದೈವ ಪ್ರೇರಿತವಾದ್ದು ಅಲ್ಲ. ಆದರೆ ಇವ್ರಿಗೇನು ಬತ್ತೋ ಅದನ್ನು ರೆಕಾರ್ಡ್ ಮಾಡಿದರು. ಅದನ್ನು ಅಪೋಕ್ರಿಪಲ್ ಬುಕ್ಸ್ ಅಂತ ಕರೆಯೋದು. ಅಪೋಕ್ರಿಪಲ್ ಬುಕ್ಸ್ ಅಂತ, ಅಪೋಕ್ರಿಪ ಅಂತ ಹೇಳ್ತಾರಲ್ಲ, ಗೊತ್ತುಂಟ? ಈಗ ರೋಮನ್ ಕ್ಯಾಥೋಲಿಕ್ ಬೈಬಲಲ್ಲಿ ಸೇರಿಸಿರುವಂಥ 14 ಪುಸ್ತಕಗಳೇನಿದೆ ಅಪೋಕ್ರಿಪಲ್ ಬುಕ್ಸ್, ಅದು ಈ ಸೈಲೆಂಟ್ ಇಯರಲ್ಲಿ ಬರೆಯಲ್ಪಟ್ಟಂಥ ಪುಸ್ತಕಗಳು. ಅದರಿಂದ ಈ ಸತ್ಯವೇದದಲ್ಲಿ ಅದನ್ನು ತೆಗೆದುಹಾಕಿದೆ, ರಿಜೆಕ್ಟ್ ಮಾಡಲಾಗಿದೆ. ಅರ್ಥ ಆಯ್ತಾ? ಯಾಕೆ? ದೋಸ್ ಬುಕ್ಸ್ ಆರ್ ನಾಟ್ ಇನ್ಸ್ಪೈರ್ಡ್ ಬುಕ್ಸ್. ಏನು ಈಗ ಸೇರಿಸಿದ್ದಾರೋ ಆ ಪುಸ್ತಕಗಳು ಯಾವುದೂ ಸಹ ಇನ್ಸ್ಪೈರ್ ಆದಂಥದ್ದಲ್ಲ, ದೇವರಿಂದ ಪ್ರೇರಿತವಾದ್ದು ಅಲ್ಲ. ಅದರಿಂದ ಅದಕ್ಕೂ ಈ ಗ್ರಂಥಕ್ಕೂ ಕಾಂಟ್ರವರ್ಸಿ ಇದೆ. ಕಾಂಟ್ರವರ್ಸಿ ಅಂದರೆ ಒಂದು ರೀತಿಯಲ್ಲಿ ಗೊಂದಲ, ಒಂದೇ ಗುರಿಯನ್ನು ಇಟ್ಕೊಂಡಿಲ್ಲ. ಆದರೆ ಇಡೀ 66 ಪುಸ್ತಕ ಏನಿರ್ತದೆ ಒಂದೇ ಗುರಿ ಇಟ್ಕೊಂಡು ಮಾತಾಡ್ತವೆ. ಆದರೆ ಆ ಪುಸ್ತಕಗಳು ಏನು ಮಾಡ್ತವೆ? ತದ್ವಿರುದ್ಧವಾಗಿದೆ. ಅದರಿಂದ ಅದು ಇನ್ಸ್ಪೈರ್ಡ್ ಅಲ್ಲ. ಅದು ಬರೆಯಲ್ಪಟ್ಟಂಥ ಕಾಲ ಈ 400 ವರ್ಷಗಳಲ್ಲಿ. ಅದರಿಂದ ಅಪೋಕ್ರಿಪಲ್ ಬುಕ್ಸ್ ಏನಂದ್ರೆ ದೈವ ಪ್ರೇರಿತವಾದ್ದು ಅಲ್ಲವೇ ಅಲ್ಲ. ಅದರಿಂದ ಈ ಸತ್ಯವೇದದಿಂದ ಅದನ್ನು ರಿಜೆಕ್ಟ್ ಮಾಡಿ ತೆಗೆಯಲ್ಪಟ್ಟಿದೆ. ಅಂದರೆ ಅದನ್ನು ತೆಗೆಯಲ್ಪಟ್ಟದ್ದಲ್ಲ, ಇಲ್ಲಿ ಸೇರಿಸುವಾಗ ಅದನ್ನು ಸೇರಿಸಿಲ್ಲ, ಆದರೆ ಆ ಬೈಬಲಲ್ಲಿ ಸೇರಿಸ್ಕೊಂಡಿದ್ದಾರೆ ಅಷ್ಟೇ ಆ ಪುಸ್ತಕಗಳನ್ನು. ಅದರಿಂದ ಅದು ಇನ್ಸ್ಪೈರ್ ಅಲ್ಲ. ಓಕೆ, ದೈವ ಪ್ರೇರಿತವಾದ ಎಂಬುದಾಗಿ ಹೇಳಿದ್ರೆ ಏನರ್ಥ? ದೇವರಿಂದ ಹೊಂದಿದ್ದನ್ನು ಮಾತಾಡುವಂಥದ್ದು. ಆ ದೇವರಿಂದ ಹೊಂದಿದ್ದನ್ನು ಮಾತಾಡುವಂಥದ್ದು ಒಂದಕ್ಕೊಂದು ಎಂದಿಗೂ ವಿರೋಧವಾಗಿರಲ್ಲ. ಆಯ್ತಲ್ವೇ? ಈಗ ನಾನು ಒಂದು ವಿಷಯದಲ್ಲಿ ನಾನು ಮಾತಾಡಿದ್ರೆ ನನ್ನ ಥಾಟ್ಸೇ ಬೇರೆ ಇರ್ತದೆ, ನೀವು ಒಂದು ವಿಷಯದಲ್ಲಿ ಮಾತಾಡಿದ್ರೆ ನಿಮ್ಮ ಥಾಟ್ಸೇ ಬೇರೆ ಇರ್ತದೆ. ಒಂದೇ ವಿಷಯ. ಈಗ ತಕ್ಷಣ ಒಂದು ಲೈಟ್ ಅಂದರೆ ನಿಮಗೇನು ಬರ್ತದೆ? ನನಗೇನಪ್ಪ ಬೆಳಕು ಅಂತ ಬರ್ತದೆ. ನಿಮಗೇನು ಬರ್ತದೆ? ಈ ಲೈಟ್ ವೆಯ್ಟ್ ಅಂತಲ್ಲ, ಅದನ್ನು ಅರ್ಥ ಮಾಡ್ಕೊಳ್ತಾರಲ್ವ? ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ಇನ್ನೊಂದು ರೀತಿ ಬರೀಬೋದು ಅದನ್ನು ಅವರವರ ಅನಿಸಿಕೆ ಪ್ರಕಾರ. ಆಯ್ತಲ್ವೇ? ಈ ಸತ್ಯವೇದವನ್ನು ಬರೆದಂಥವ್ರು 40 ಆಥರ್ಸ್. 40 ಆಥರ್ಸ್ಗೂ ಒಂದು ಅಭಿಪ್ರಾಯ ಬರಲಿಕ್ಕೆ ಸಾಧ್ಯತೆ ಉಂಟಾ? 40 ಆಥರ್ಸ್ಗೂ ಸಹ ಒಂದೇ ರೀತಿಯಾದಂಥ ಅಭಿಪ್ರಾಯಗಳು ಅವರ ಅನಿಸಿಕೆಗಳು ಬರಲಿಕ್ಕೆ ಸಾಧ್ಯತೆ ಉಂಟಾ? ಖಂಡಿತ ಸಾಧ್ಯವಿಲ್ಲ. ಇದನ್ನು ಒಬ್ಬ ವ್ಯಕ್ತಿ ನಿಯಂತ್ರಣ ಮಾಡಿದ್ದಾನೆ, ಅವನೇ ಪವಿತ್ರಾತ್ಮನು. ಅರ್ಥ ಆಯ್ತಾ? ಅದರಿಂದ ಇದು ಯೂನಿಟ್ ಆಗಿರುವಂಥದ್ದು, ಐಕ್ಯವಾಗಿರುವಂಥದ್ದು ಈ ಗ್ರಂಥ.
ಒಂದಕ್ಕೊಂದು ನೆಟ್ವರ್ಕ್ ರೀತಿ ಇರುವಂಥದ್ದು, ಒಂದಕ್ಕೊಂದು ಪ್ರೋತ್ಸಾಹ ನೀಡುವಂಥದ್ದು, ಒಂದಕ್ಕೊಂದು ಎನ್ಕರೇಜ್ ಮಾಡುವಂಥದ್ದು, ಒಂದು ರೀತಿಯಲ್ಲಿ ಭಾಳ ಐಕ್ಯತೆ ಉಳ್ಳಂಥ ಒಂದು ಪುಸ್ತಕ. ಈ 66 ಪುಸ್ತಕಗಳು, ಇದು 40 ಜನ ಆಥರ್ಸ್ ಬರೆದಿದ್ರು ಸಹ ಇದರಲ್ಲಿ ಯಾವುದೇ ರೀತಿಯ ಕಾಂಟ್ರವರ್ಸಿ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ರೀತಿ ಏನು ಚರ್ಚಾಸ್ಪದವಾದಂಥ ಅಥವಾ ಗೊಂದಲ ಉಂಟು ಮಾಡ್ತಕ್ಕಂಥ ವಿಷಯಗಳು ಇಲ್ಲ. ಒಂದೇ ಗುರಿನ ಇಟ್ಕೊಂಡಿವೆ. ಅದರಿಂದ ಇಟ್ ಈಸ್ ಇನ್ಸ್ಪೈರ್ಡ್, ದೇವರಾತ್ಮನ ಪ್ರೇರೇಪಣೆ. ಯಾಕಂದರೆ ಒಬ್ಬನೇ ಆಥರ್ ನಡೆಸಿರುವಂಥದ್ದು. ಈಗ ನಾನು ಒಂದು ವೇಳೆ ನಿಮಗೆ ಎಬಿಲಿಟಿ, ಬರೆಯುವಂಥ ಎಬಿಲಿಟಿ ಇರ್ತದೆ, ನಿಮಗೆ ಬರೆಯುವಂಥ ರೈಟಿಂಗ್ ಮಾಡುವಂಥ ಒಂದು ಎಬಿಲಿಟಿ ಇರ್ತದೆ. ಅಥವಾ ನನ್ನ ಮಕ್ಕಳಿಗೆ ಕೆಲವು ಸಮಯದಲ್ಲಿ ನಾನು ಏನಾದರೂ ಒಂದು ಬರೀಬೇಕಾದ್ರೆ ನನ್ನ ಮಗಳಿಗೆ ಹೇಳ್ತೇನೆ, ಒಂದು ಪೇಪರ್ ತಗೊಂಡು ಬರಿ ಅಂತ ಹೇಳ್ತೇನೆ ಅಲ್ವಾ. ಆಗ ಅವಳು ನಾನು ಹೇಳಿದ್ದನ್ನು ಬರೀತಾಳೆ. ಅವಳಿಗೆ ಬರೆಯುವಂಥ ಎಬಿಲಿಟಿ ಇದೆ, ಪೆನ್ನು ಪುಸ್ತಕವನ್ನು ತೆಗೆದುಕೊಂಡು ಬರೀತಾಳೆ. ಆದರೆ ಬರೆದಂಥವಳು ಅವಳಾದರೂ ಸಹ ಥಾಟ್ಸ್ ಯಾರದು, ವಿಷಯ ಯಾರದು, ನಂದು. ಅರ್ಥ ಆಯ್ತಾನೆ ಹೇಳೋದು? ಅವಳು ಬರೆದಿರ್ಬೋದು, ಆದರೆ ಅವಳ ವಿಷಯ ಅಲ್ಲ ಅದು ನನ್ನ ಹೃದಯದಲ್ಲಿರ್ತಕ್ಕಂಥ ವಿಷಯಗಳು, ಅದು ಬರೆಸಿರುವಂಥದ್ದು. ಅರ್ಥ ಆಯ್ತಲ್ವೇ? ಹೀಗೆ ದೇವರು ಬರೆಸಿರುವಂಥದ್ದು ಯಾರ ಹತ್ರ? ಈ ಆಥರ್ಸ್ ಹತ್ರ. ದೇವರು ಏನು ಹೇಳಿದ್ನೋ ಅದನ್ನು ಅವರು ಮಾತಾಡಿದರು, ಬರೆದರು. ಆದ್ದರಿಂದ ಇದೆಂದಿಗೂ ಸಹ ಒಂದಕ್ಕೊಂದು ವಿರುದ್ಧವಾಗಿರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರಿಯರೇ, ಇದು ಇನ್ಸ್ಪೈರ್ಡ್ ಅಥವಾ ಇದು ದೈವ ಪ್ರೇರಿತವಾದಂಥ ಒಂದು ಗ್ರಂಥವಾಗಿದೆ. ಅದಕ್ಕೇ ಫೈನಲ್ ಆಗಿ ಹೇಳೋದಂಥದ್ದು, ಇದಕ್ಕೆ ಯಾವುದನ್ನು ಸೇರಿಸಬಾರ್ದು, ಯಾವುದನ್ನು ತೆಗೆಯಬಾರದು. ಅದರಿಂದ ಅಪೋಕ್ರಿಪಲ್ ಬುಕ್ಸ್ ಅದು ಇಸ್ ನಾಟ್ ಎ ಇನ್ಸ್ಪೈರ್ಡ್, ಅದು ದೈವ ಪ್ರೇರಿತವಾದ್ದು ಅಲ್ಲವೇ ಅಲ್ಲ. ಯಾವಾಗ ಬರೆಯಲ್ಪಟ್ಟದ್ದು ಅದು? ಸೈಲೆಂಟ್ ಇಯರ್ ಇದೆಲ್ಲ 400 ವರ್ಷ, ಆ ಸಮಯದಲ್ಲಿ ಆ ಪೀರಿಯಡಲ್ಲಿ ಬರೆಯಲ್ಪಟ್ಟದ್ದು. ಆ ಟೈಮಲ್ಲಿ ದೇವರೇ ಮಾತಾಡಿಲ್ವಲ್ಲ, ಹೆಂಗೆ ಬರೆದ್ರು ಇವರು? ಒಂದು ಚರಿತ್ರೆ ಬರೆದಿದ್ದಾರೆ ಸತ್ಯ, ಆದರೆ ದೇವರು ಮಾತಾಡೋದಲ್ಲ. ಒಂದು ವೇಳೆ ಆ ಚರಿತ್ರೆ ನಿಜವಾದ ಘಟನೆನೇ ಆಗಿರ್ಬೋದು, ತೊಂದರೆ ಇಲ್ಲ, ಇಟ್ ಇಸ್ ನಾಟ್ ಇನ್ಸ್ಪೈರ್ಡ್. ಓಕೆ, ಒಂದು ವೇಳೆ ಯಾರಾದರೂ ಚರಿತ್ರೆ ರಿಯಲ್ ಆಗಿ ಬರೆದಾರೆ ಅಂತೇಳಿ ಅದು ದೇವ್ರದ್ದು ಅಂತ ನಾವು ಬೈಬಲ್ ಸೇರ್ಸೋಕ್ಕಾಗೋದಿಲ್ಲ. ನಿಜವಾದ ಇರ್ಬೋದು, ಅದು ಚರಿತ್ರೆ ನಿಜವಾದ ಚರಿತ್ರೆ ಇರ್ಬೋದು, ಆದರೆ ಇಟ್ ಇಸ್ ನಾಟ್ ಫ್ರಮ್ ಗಾಡ್ ಅಷ್ಟೇ, ಅದು ದೇವರಿಂದ ಬಂದಂಥದ್ದಲ್ಲ. ಅದರಿಂದ ಅದನ್ನು ಅಪೋಕ್ರಿಪಲ್ ಬುಕ್ಕ ಈ ಸತ್ಯವೇದದಲ್ಲಿ ಸೇರಿಸಲ್ಪಟ್ಟಿಲ್ಲ ಪ್ರಿಯರೇ. ಓಕೆ, ಈಗ ನಿಮಗೆ ಅರ್ಥ ಆಯ್ತು ಅಂತ ಎನಿಸ್ತೇನೆ. ಈ ಹೊಸ ಒಡಂಬಡಿಕೆಗೆ ಹಳೆ ಒಡಂಬಡಿಕೆಗೆ ಎಷ್ಟು ವರ್ಷ ಗ್ಯಾಪ್ ಇದೆ? ಹೆಚ್ಚು ಕಡಿಮೆ 400 ವರ್ಷ ಗ್ಯಾಪ್ ಇದೆ. 400 ವರ್ಷ ಗ್ಯಾಪ್ ಅಂದರೆ ಸೈಲೆಂಟ್ ಇಯರ್ ಅಂತ ಕರೀತಾರೆ ಅದನ್ನು. ಅಂದರೆ ಮೌನ ಕಾಲ. ಯಾರು ಮೌನವಾದಂಥದ್ದು? ದೇವರು ಯಾರ ಸಂಗಡೂ ಮಾತಾಡಲಿಲ್ಲ, ಸ್ಟಾಪ್ ಮಾಡಿದರು. ಯಾಕೆಂಬುದಾಗಿ ಇಸ್ರಾಯೇಲರು ದೇವರಿಗೆ ತಿರುಗಿ ತಪ್ಪು ಮಾಡ್ತಾರೆ. ನಾವು ಮಲಾಕಿಯನ ಗ್ರಂಥ ಓದುವಾಗ ನಮಗೆ ಅರ್ಥವಾಗ್ತದೆ. ದೇವರು ಸೈಲೆಂಟ್ ಆದ ನಂತರ 400 ವರ್ಷ ಆದಮೇಲೆ ಯೋಹಾನ ಮುಖಾಂತರವಾಗಿ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳರು ಎಂಬುದಾಗಿ ಸಾರಲಿಕ್ಕೆ ಕಳಿಸು ಎಂಬುದಾಗಿ ನೋಡುತ್ತೇವೆ. ಓಕೆ, ಈ 12 ಸ್ಟೇಜ್ ನಿಮ್ಮ ಮನಸ್ಸಲ್ಲಿರಲಿ. ಒಂದು ವೇಳೆ ಬಾಯ್ಪಾಠ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಾಯ್ಪಾಠ ಮಾಡಿದ್ರೆ ನಷ್ಟ ಆಗಲ್ಲ ನಮಗೆ. ಕೆಲವೆಲ್ಲ ಲೋಕದ್ದೆಲ್ಲ ಬಾಯ್ಪಾಠ ಮಾಡ್ತೀರಾ, ಇದನ್ನು ಮಾಡಿದೇನಂತೆ ಅಲ್ವೇ, ಇನ್ನೂ ದೊಡ್ಡ ಆಶೀರ್ವಾದ ನಮಗೆ. ಬರೀ 4 ಸ್ಟೇಜ್ ಮಾತ್ರ ಜ್ಞಾಪಿಸ್ಕೊಳ್ಳಿ, ಬೇರೆ ವಿಷಯ ಬರೆದಿರೋ ಪರವಾಗಿಲ್ಲ. ಆಗ ನಮಗೆ ಕೆಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾಳೆ ದೇವಚಿತ್ತವಾದರೆ ಗಾಸ್ಪಲ್ ಸ್ಟೇಜ್ನಲ್ಲಿ ಏನೆಲ್ಲ ಘಟನೆಗಳು ನಡೀತದೆ. ಈ ಗಾಸ್ಪಲ್ ಸ್ಟೇಜನ್ನು 4 ಸುವಾರ್ತೆಗಳು ಒಳಗೊಂಡಿದೆ. ಆಗ ಅದನ್ನು ಕ್ರಾನಾಲಜಿಕಲ್ ಆರ್ಡರಲ್ಲಿ ನಾವು ಕಲಿಯುವಂಥವರಾಗಿರೋಣ. ದೇವರು ನಮಗೆ ಸಹಾಯಿಸಲಿ. ನಮ್ಮ ರಕ್ಷಕನ, ನಮ್ಮ ಒಡೆಯನ ಕುರಿತಾಗಿ ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥ ಆ ಶ್ರೇಷ್ಠ ಕರ್ತನ ಗುಣಗಳನ್ನು ಆ ಗ್ರಂಥದಲ್ಲಿ ನಾವು ಕಲಿತಾ ಬರುವಂಥರಾಗಿರೋಣ ಪ್ರಿಯರೇ. ಕರ್ತನ ವಾಕ್ಯದ ಮುಖಾಂತರ ಮಹಿಮೆ ಹೊಂದಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂಥರಾಗಿರೋಣ.